ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸಾಲ ಸೋಲ ಮಾಡಿ ಕಷ್ಟಪಟ್ಟು ಸೆಟಲ್ ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ಸೈಟ್ ಅನ್ನ ತೆಗೆದುಕೊಂಡು ಹಣ ಹೊಂದಾಣಿಕೆ ಆದಾಗ ಮನೆ ಕಟ್ಟೋಣ ಅಂತ ಹೇಳಿ ಖಾಲಿ ಬಿಟ್ಕೊಂಡ ಸೈಟ್ನ ಮಾಲೀಕರಿಗೆ, ಅಥವಾ ನಮ್ಮ ರಿಟೈರ್ಮೆಂಟ್ ಹೊತ್ತಿಗೋ ಅಥವಾ ಕಷ್ಟ ಸಂದರ್ಭಕ್ಕೋ ಈಗ ಸೈಟ್ ತೆಗೆದಿಟ್ರೆ ಮುಂದೆ ಭೂಮಿಯ ವ್ಯಾಲ್ಯೂ ಹೆಚ್ಚಾಗುತ್ತೆ, ಅದನ್ನು ಮಾರ್ಕೊಂಡು ಆಗಿನ ಕಷ್ಟದ ಸಂದರ್ಭವನ್ನು ಎದುರಿಸೋಣ ಅಂತ ಹೇಳಿ ಸೈಟ್ ತಗೊಂಡು ಖಾಲಿ ಬಿಟ್ಟಿರುವವರಿಗೆ ಇದೀಗ ಸರ್ಕಾರ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಿದೆ. ಹೆಂಗೆ? ನೀವು ಸೈಟ್ ಖರೀದಿ ಮಾಡಿ 5 ವರ್ಷದ ಒಳಗಾಗಿ, ಇದನ್ನ ಕಾರ್ಪೊರೇಷನ್ ಅಂತ ಹೇಳಿದ್ದಾರೆ ಸದ್ಯಕ್ಕೆ, ಅಂದ್ರೆ ನೀವು BDA ಇಂದ ಅಥವಾ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡು, ಸ್ಲಮ್ ಬೋರ್ಡು, ಈ ರೀತಿಯಾಗಿ ಅಲ್ಲಿಂದ ಸೈಟನ್ನು ಖರೀದಿ ಮಾಡಿದ್ರೆ 5 ವರ್ಷದ ಒಳಗಾಗಿ, KHB ಕೂಡ ಇದೆ ಇದರಲ್ಲಿ, ಕರ್ನಾಟಕ ಹೌಸಿಂಗ್ ಬೋರ್ಡ್. ಸೊ ಹೀಗೆ ನೀವು ಸೈಟ್ ಖರೀದಿ ಮಾಡಿ 5 ವರ್ಷದ ಒಳಗಾಗಿ ಮನೆ ಕಟ್ಟಲಿಲ್ಲ ಅಂತಂದ್ರೆ ಡಬಲ್ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಸರ್ಕಾರ ಮುಲಾಜಿಲ್ದೆ ಹಾಕತ್ತೆ. ಆಯ್ತಪ್ಪ, ಹೆಂಗೋ ಮನೆ ಕಟ್ಟಕ್ಕಂತೂ ದುಡ್ಡಿಲ್ಲ, ಟ್ಯಾಕ್ಸ್ ತಾನೇ ಕಟ್ಟೋಣ ಅಂತ ನೀವು ಅನ್ಕೊಂಡ್ರೆ ಟ್ಯಾಕ್ಸ್ ಕಟ್ಟದ ಮೇಲೂ ಕೂಡ ನೀವು ಮನೆ ಕಟ್ಟಲೇಬೇಕು. ಕಟ್ಟದೆ ಹೋದ್ರೆ ಆ ಸೈಟನ್ನ ಮುಲಾಜಿಲ್ದೆ ಸರ್ಕಾರ ವಾಪಸ್ ಪಡ್ಕೊಳ್ಳುತ್ತೆ, ಜಪ್ತಿ ಮಾಡುತ್ತೆ. ಇಷ್ಟೇನಾ? ಇಷ್ಟು ಮಾತ್ರ ಅಲ್ಲ, ಖಾಲಿ ಸೈಟ್ ಇಟ್ಕೊಂಡು ನೀವು ಕಾಂಪೌಂಡ್ ಹಾಕಿದ್ರೂ ಒಂದು ರೀತಿ ಕಷ್ಟ, ಕಾಂಪೌಂಡ್ ಹಾಕ್ದಲೆ ಹಂಗೆ ಬಿಟ್ಟರು ಕೂಡ ಒಂದು ಕಷ್ಟ, ನೀವೇ ಕಸ ಹಾಕಿದ್ರೂ ಕಷ್ಟ, ಪಕ್ಕದ ಮನೆಯವರೋ ಪಕ್ಕದ ಸೈಟ್ನವರೋ ಕಸ ಹಾಕಿದ್ರೂ ಕಷ್ಟ, ಕಸವನ್ನ ನಿಮ್ಮ ಸೈಟ್ನಿಂದ ಆಚೆ ಹಾಕಿಸ್ಬೇಕು ಅಂದ್ರೂ ಕೂಡ ಕಟ್ಟಬೇಕು ಒಂದಷ್ಟು ಹಣ. ಇಂಥ ಹಂತದಲ್ಲಿ ಸರ್ಕಾರ ಹೊರಡಿಸಿರುವ ಆದೇಶ ನಾಗರಿಕರ ಮೇಲೆ ಬೀಳ್ತಾ ಇರುವ ಬರೇನಾ ಅನ್ನೋ ಬೇಸಿಕ್ ಪ್ರಶ್ನೆ. ಇದರ ಜೊತೆಗೆ ನಾವು ಕೇವಲ ಒಂದು ಸೈಡ್ ನೋಡಬಾರ್ದಲ್ಲ, ನಗರವನ್ನ ಅಥವಾ ನೀವಿರ್ತಕ್ಕಂಥ ಊರನ್ನ ಸ್ವಚ್ಛವಾಗಿಟ್ಕೊಳ್ಳೋದು ನಿಮ್ಮ, ಅಂದ್ರೆ ನಾಗರಿಕರ ನಿಮ್ಮ ಜವಾಬ್ದಾರಿ ಆಗುತ್ತೆ. ನಾನು ಸೈಟ್ ತಗೊಂಡಿದ್ದೀನಪ್ಪ, ಅಲ್ಲಿ ಬೇಕಾದಾಗ್ಲಿ ಅಂತ ಹೇಳಿ ಖಾಲಿ ಬಿಟ್ಬಿಟ್ರೆ ಕಸ ಕಡ್ಡಿ, ಅದರಿಂದ ರೋಗ ರುಜಿನ, ಯಾರ ರೆಸ್ಪಾನ್ಸಿಬಿಲಿಟಿ? ಇದನ್ನ ಕ್ಲೀನ್ ಮಾಡಬೇಕು ಅಂದ್ರೆ ಸರ್ಕಾರ ಯಾಕೆ ತನ್ನ ಪಾಕೆಟ್ ಇಂದ, ತನ್ನ ಖಜಾನೆಯಿಂದ ದುಡ್ಡು ಹಾಕಬೇಕು? ಕಟ್ಟಿ ದಂಡ, ಇದು ಸರ್ಕಾರದ ವಾದ. ಹಾಗಾದ್ರೆ ಯಾರ ವಾದದಲ್ಲಿ ಹೆಚ್ಚು ಹುರುಳಿದೆ, ಸರ್ಕಾರದ್ದ ಅಥವಾ ನಾಗರಿಕರದ್ದ ಜವಾಬ್ದಾರಿ ವಿಚಾರದ್ದ? ಈ ಬಗ್ಗೆ ಚರ್ಚೆನ ಮಾಡೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬೆಂಗಳೂರಲ್ಲಿ ಒಂದು ಸೈಟ್ ತೆಗೆದುಕೊಳ್ಳೋದು, ಅದರಲ್ಲೊಂದು ಸ್ವಂತ ಗೂಡನ್ನ ಕಟ್ಟಿಕೊಳ್ಳೋದು ಸುಲಭದ ಮಾತಲ್ಲ. ಮುಂಬೈ, ದೆಹಲಿ ಮತ್ತು ಬೆಂಗಳೂರು ಸೈಟ್ ಕೊಳ್ಳೋ ಮತ್ತು ಮನೆ ಕಟ್ಟಿಕೊಳ್ಳುವಂತ ವಿಚಾರದಲ್ಲಿ ಇಡೀ ದೇಶದಲ್ಲೇ ಕಾಸ್ಟ್ಲಿಯೆಸ್ಟ್ ಸಿಟಿಗಳು. ಅಂತದ್ರಲ್ಲಿ ಹೆಂಗೋ ಕಷ್ಟಪಟ್ಟು ಸಾಲ ಮಾಡಿ EMI ಕಟ್ಟಿಕೊಂಡು ಒಂದು ಸೈಟ್ ಅನ್ನ ತೆಗೆದುಕೊಂಡ್ರೆ ಅದೇ ಸಾರ್ಥಕ. ಆದ್ರೆ ಹಿಂಗೆ ಸೈಟ್ ತೆಗೆದುಕೊಂಡು ಮನೆ ಕಟ್ಟೋಕೆ ದುಡ್ಡು ಹೊಂದಿಸ್ತಿರುವವರಿಗೆ, ಸೈಟ್ ಇರ್ಲಿ ಕಷ್ಟಕ್ಕಾಗುತ್ತೆ ಅಂತ ಖಾಲಿ ಬಿಟ್ಟಿದ್ದವರಿಗೆ ಇದೀಗ ಸರ್ಕಾರ ಶಾಕ್ ಕೊಡ್ತಿದೆ. ಈ ಖಾಲಿ ಸೈಟ್ಗಳ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಿದೆ. ಅದರಲ್ಲಿ ತಮ್ಮ ಖಾಲಿ ನಿವೇಶನವನ್ನ ದಯವಿಟ್ಟು ತಾವೇ ಸ್ವಚ್ಛ ಮಾಡಿಕೊಂಡು, ನಿಮ್ಮದು ಒಂದು ಅಳಿಲು ಸೇವೆ, ಬೆಂಗಳೂರಿಗೆ ಪಬ್ಲಿಕ್ ಜಾಗ ನಾವು ಕ್ಲೀನ್ ಮಾಡ್ತೀವಿ, ನಿಮ್ಮ ಸ್ವಂತ ಸೈಟ್ ಅನ್ನ ದಯವಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ಇದೊಂದು ಬೆಂಗಳೂರಿಗೆ ತಮ್ಮ ಒಂದು ಸಣ್ಣ ಕೊಡುಗೆ. ನಿಮ್ಮನ್ನೇನು ನಾವು ರೋಡ್ ಕ್ಲೀನ್ ಮಾಡಕ್ ಹೇಳ್ತಾ ಇಲ್ಲ, ರೋಡ್ ನಾವೇ ಕ್ಲೀನ್ ಮಾಡ್ತೀವಿ, ನಿಮ್ ಖಾಲಿ ಸೈಟ್ ಅನ್ನ ದಯವಿಟ್ಟು ತಾವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ದೇವೆ. ಆಗಸ್ಟ್ 15ಕ್ಕೆ ತಾವು ಮಾಡ್ಲಿಲ್ಲ ಅಂದ್ರೆ ನಾವು ಪಾಲಿಕೆ ವತಿಯಿಂದ ಅದನ್ನ ಸ್ವಚ್ಛ ಮಾಡಿ ಅದಕ್ಕೆ ತಗಲುವಂತ ಖರ್ಚನ್ನ ನಿಮ್ಮ ಅಕೌಂಟಿಗೆ ನಾವು ಜಮಾ ಮಾಡಬೇಕಾಗುತ್ತೆ. ರಾಜಧಾನಿ ಬೆಂಗಳೂರು ಸ್ವಚ್ಛವಾಗಿ ಸುಂದರವಾಗಿರಬೇಕು ಅನ್ನೋ ಕಲ್ಪನೆಯಲ್ಲಿ ಕಸದ ಸಮಸ್ಯೆಗೆ ಮುಕ್ತಿಯನ್ನು ನೀಡಲು ಸರ್ಕಾರ ಕಟ್ಟಡ ತ್ಯಾಜ್ಯದಿಂದ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋ ಕಾರ್ಯಕ್ರಮಕ್ಕೆ ಆಗಸ್ಟ್ 1ರಂದು ಚಾಲನೆ ನೀಡಿತು. ಖಾಲಿ ಇರುವಂತಹ ನಿಮ್ಮ ಸೈಟ್ಗಳನ್ನು ಸ್ವಚ್ಛಗೊಳಿಸಿ ಅಂತ ಮಾಲೀಕರಿಗೆ GBA ಅಧಿಕಾರಿಗಳು ಆಗಸ್ಟ್ 27ರವರೆಗೆ ಸಮಯವನ್ನು ಕೊಟ್ಟಿದ್ರು. ಒಂದು ವೇಳೆ ಸೈಟ್ ಸ್ವಚ್ಛ ಮಾಡದಿದ್ರೆ ದಂಡ ಹಾಕುವ ಎಚ್ಚರಿಕೆ ಕೂಡ ನೀಡಿದ್ರು. ಅದರಂತೆ ಇವತ್ತು ಡೆಡ್ ಲೈನ್ ಮುಗಿದಿದ್ದು ಖುದ್ದು ಸಚಿವರೇ JCB ಸಮೇತ ಫೀಲ್ಡ್ಗೆ ಇಳಿದಿದ್ದರು. ಸೈಟ್ ಮಾಲೀಕರಿಗೆ ಸ್ವಚ್ಛ ಪಾಠ ಮಾಡುವ ಮುನ್ನ ಅಧಿಕಾರಿಗಳಿಗೆ ಸರ್ಕಾರಿ ಲೇಔಟ್ಗಳ ದುಸ್ಥಿತಿ ಕಾಣಲಿಲ್ವಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಿಂದ ಕೇಳೋಕೆ ಸಿಗ್ತಾ ಇದೆ. ಸರ್ಕಾರದ ಅಧೀನದಲ್ಲಿರುವಂತಹ ಲೇಔಟ್ಗಳು ಪಾಳು ಬಿದ್ದು ಹೋಗಿದೆ. ಲೇಔಟ್ ನಿರ್ಮಾಣ ಮಾಡಿ ಬಾಕಿ ಉಳಿದಿರುವಂತಹ ಸೈಟ್ಗಳು ನಿರ್ವಹಣೆ ಮಾಡುವಲ್ಲಿ BDA, GBA ಮತ್ತು KHB ವಿಫಲವಾಗಿದೆ. ಇದರ ಜೊತೆಗೆ ಲೇಔಟ್ಗಳಲ್ಲಿ ನಿರ್ಮಾಣ ಆದ ಜಾಗದಲ್ಲಿ ಪಾರ್ಕ್ಗಳು ನಿರ್ಮಾಣವಾಗಬೇಕಾಗಿತ್ತು. ಆದರೆ ಪಾರ್ಕ್ಗಳು ನಿರ್ಮಾಣವಾಗಬೇಕಾದ ಜಾಗಗಳಲ್ಲಿ ಕಾಡು ಬೆಳೆದಿದೆ. ಅವುಗಳನ್ನ ಸ್ವಚ್ಛ ಮಾಡುವ ಗುಜಿಗೆ GBA ಅಥವಾ ಸಂಬಂಧಿಸಿದ ಇಲಾಖೆಗಳು ಹೋಗಿಲ್ಲ. ನಿಜವಾಗ್ಲೂ ನಾನು ಸಪೋರ್ಟ್ ಮಾಡ್ತೀನಿ. ಯಾಕೆ ಅಂತಂದರೆ ಬೆಂಗಳೂರನ್ನ ನೀಟಾಗಿಡಬೇಕು, ಆ ಒಂದು ಉದ್ದೇಶದಿಂದ ಈ ಒಂದು ನಿಯಮವನ್ನು ಜಾರಿಗೆ ತರೋದಕ್ಕೆ ಗೌರ್ಮೆಂಟ್ ಹೊರಟಿದೆ. ರಿಯಲಿ ಇದು ಸ್ತುತ್ಯಾರ್ಹ. ಆದರೆ ಅಟ್ ದಿ ಸೇಮ್ ಟೈಮ್ ನೀವು ರೈಸ್ ಮಾಡಿದ ಹಾಗೆ ಏನಂತಂದರೆ ಗೌರ್ಮೆಂಟ್ದೇ ಪಾರ್ಕ್ನ ಸರಿಯಾಗಿ ಇಟ್ಕೊಂಡಿಲ್ಲ. ಇಲ್ಲಿ 500ಕ್ಕಿಂತ ಜಾಸ್ತಿ ಫ್ಯಾಮಿಲಿಗಳು ವಾಸವಾಗಿದ್ದಾರೆ ಈ ಲೇಔಟ್ನಲ್ಲಿ.
ಕರ್ನಾಟಕ ಹೌಸಿಂಗ್ ಬೋರ್ಡ್ನವರು ಡೆವಲಪ್ ಮಾಡಿರೋ ಲೇಔಟ್ ಇದು. ಮತ್ತೊಂದು ಕಡೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಹಾಗಾಗಿ ಸಿಕ್ಕ ಕಡೆ ಕೈ ಹಾಕೋ ಕೆಲಸವನ್ನ ಮಾಡ್ತಿದೆ ಅಂತ ವಿಪಕ್ಷ ಆರೋಪ. ಅದೇನೇ ಇರಲಿ, ಬೆಂಗಳೂರು ಸ್ವಚ್ಛವಾಗಿರಬೇಕು ಅನ್ನೋ ಕಾರಣಕ್ಕೆ ಕ್ರಮ ಸರಿಯೇ, ಆದರೆ ಜನರಿಗೊಂದು ನ್ಯಾಯ, ಸರ್ಕಾರಿ ಜಾಗಕ್ಕೆ ಒಂದು ನ್ಯಾಯ ಅನ್ನೋದು ಸರಿನಾ? ಬನ್ನಿ ಚರ್ಚೆ ಮಾಡೋಣ ಇವತ್ತಿನ ಮಹಾಭಾರತದಲ್ಲಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಖಾಲಿ ಸೈಟ್ನಲ್ಲಿ ಕಸ ಹಾಕಿದ್ರೆ ದಂಡ ಅನ್ನೋವರೆಗೂ ಓಕೆ, ಆದರೆ 5 ವರ್ಷದೊಳಗೆ ಮನೆ ಕಟ್ಟಲಿಲ್ಲ ಅಂತಂದ್ರೆ ಅದನ್ನ ನಾವು ಜಪ್ತಿ ಮಾಡ್ತೀವಿ ಅಥವಾ ಅದನ್ನ ವಾಪಸ್ ಪಡಿತೀವಿ ಅಂತ ಇರುವ ಸರ್ಕಾರದ ನಿಲುವು ನಿರ್ಧಾರ, ಈ ನಿಯಮ ಇದು ನಿಮ್ಮ ಪ್ರಕಾರ ಸರಿ ಇದೆಯಾ? ನಿಮ್ಮ ಅಭಿಪ್ರಾಯಗಳನ್ನ ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಮೂಲಕವೂ ಕೂಡ ಹಂಚಿಕೊಳ್ಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆ ಹಾಗೆ ನಿಮ್ಮ ಅಭಿಪ್ರಾಯದ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡರಿದ್ದಾರೆ, ಹಾಗೆ ಬಿಜೆಪಿಯಿಂದ BV ಗಣೇಶರಿದ್ದಾರೆ, JDS ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ, ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಧನಂಜಯ ಪದ್ಮನಾಭ ಆಚಾರ್ಯ ಅವರು, ಹಾಗೆ BPAC ಕಾರ್ಯಕ್ರಮದ ಮುಖ್ಯಸ್ಥರು ರಾಘವೇಂದ್ರ ಪೂಜಾರಿ ಅವರು ಕೂಡ ಹೊರಗಿನಿಂದ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ತಮ್ಮಿಂದಲೇ ಚರ್ಚೆಯನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿ. 50 ರಿಂದ 60 ಸಾವಿರ ಸಂಬಳ ಸರ್, ಆನ್ ಎನ್ ಆವ್ರೇಜ್. ಯಾರೊಬ್ಬ ಸರ್ಕಾರಿ ನೌಕರನಿಗೋ ಅಥವಾ ಆಚೆ ಪ್ರೈವೇಟ್ ಅಲ್ಲಿ ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರುವವರಿಗೋ ಕಷ್ಟಪಟ್ಟು 40 ರಿಂದ 45 ವರ್ಷಕ್ಕೆ ಹಣವನ್ನ ಹಂಗೋ ಹಿಂಗೋ ಹೊಂದಾಣಿಕೆ ಮಾಡಿಕೊಂಡು ಬೆಂಗಳೂರಿನಂತ ನಗರ, ಇದು ಬೆಂಗಳೂರಿಗೆ ಮಾತ್ರ ಅಪ್ಲಿಕೇಬಲ್ ಅಲ್ಲ, ಬಟ್ ಸ್ಟಿಲ್ ಐ ಆಮ್ ಆಸ್ಕಿಂಗ್ ಬೆಂಗಳೂರಿಗೆ ಉದಾಹರಣೆ, 40 ರಿಂದ 45 ಸಾವಿರ ಸಂಬಳದಲ್ಲಿ ಹಂಗೂ ಹಿಂಗೂ ದುಡ್ಡು ಉಳಿಸಿ 40-45 ಏಜ್ನಲ್ಲೋ ಒಂದು ಸೈಟ್ ತಗೊಂಡ್ರು. ನಮ್ಮ ರಿಟೈರ್ಮೆಂಟ್ ಟೈಮಲ್ಲಿ ಬರೋ ದುಡ್ಡಲ್ಲಿ ಅಥವಾ PF ಗ್ರಾಚ್ಯುಟಿ ದುಡ್ಡಲ್ಲಿ ನಾವು ಮನೆ ಕಟ್ಸೋಣ ಅಂತ ಹೇಳಿ ಬಾಕಿ ಉಳಿಸ್ಕೊಂಡಿರ್ತಾರೆ ಸರ್. ಅಂಥವ್ರು ನೀವು 5 ವರ್ಷದಲ್ಲಿ ಮನೆ ಕಟ್ಟಬೇಕು, ಇಲ್ಲಾಂದ್ರೆ ನಾವು ಮನೆ ವಾಪಸ್ ತಗೊಳ್ತೀವಿ ಅಂತ ಅಂದ್ಬಿಟ್ರೆ ಇದು ಯಾವ ರೀತಿ ಧೋರಣೆ ಅಂತ ಜನ ಕೇಳ್ತಾರೆ. ಇಲ್ಲ ಕರೆಕ್ಟ್, ನೀವು ಹೇಳೋ ಆ್ಯಂಗಲ್ ಅದು ಕರೆಕ್ಟಾಗಿ ಇದೆ. ಯಾಕಂದರೆ ಯಾರೋ ಒಬ್ಬ ಬಡವ ತುಂಬ ಕೇವಲ ಒಂದೇ ಆದಾಯ ನಂಬಿಕೊಂಡಿರ್ತಕ್ಕಂಥವನು, ಸ್ವಂತ ಮನೆ ಇಲ್ಲವೇ ಇಲ್ಲ, ಕಷ್ಟಪಟ್ಟು 20 ವರ್ಷ ದುಡಿದು ಒಂದು ಸೈಟ್ ತಗೊಂಡು ಇನ್ನು 20 ವರ್ಷ ಆದಮೇಲೆ ಮನೆ ಕಟ್ಕೊಳ್ಳೋಣ ಅಂತ ಕಾಯ್ತಿರೋರು ಇರ್ತಾರೆ. ಆ ಥರ ಬಡವರು ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಕೆಲವರು ಯಾವ ಥರ ಇದ್ದಾರೆ ಅಂದರೆ, ಸ್ವಂತ ಮನೆ ಇದ್ರೂ ಕೂಡ, ಆಸ್ತಿ ಇದ್ರೂ ಕೂಡ, ಇನ್ನೊಂದು BDA 60-40, 60-80 ದೊಡ್ಡ ಸೈಟು, ಕಾರ್ನರ್ ಸೈಟು, ಆಕ್ಷನ್ ತಗೊಳ್ಳೋದು, ಅರ್ಜಿ ಹಾಕಿ ತೆಗೆದುಕೊಳ್ಳೋದು, ಹಣ ಕಟ್ಟಲಿಕ್ಕೆ ತುಂಬಲಿಕ್ಕೆ ಅವ್ರ ಶಕ್ತಿ ಸಾಮರ್ಥ್ಯ ಇರ್ತದೆ, ಅಥವಾ ಹಣ ಸೈಟ್ ತಗೊಂಡು ಅದು ಬೆಳೀಲಿ, ನಂತರ ನೋಡೋಣ, ಅದು ಮಾರ್ಕೊಳ್ಳೋಣ, ಕಟ್ಕೊಳ್ಳೋಣ, ಮುಂದಕ್ಕೆ ನೋಡೋಣ ಅಂತ ಆ ಥರ ಇಟ್ಕೊಂಡವರು ಇದ್ದಾರೆ. ಸೊ ಹಂಗಾಗಿ ಇದು ಎಲ್ಲರಿಗೂ ಅಪ್ಲಿಕೆ ಆಗ್ತದೆ ಅಂತಲ್ಲ. ಬಟ್ ಒಂದು ಸ್ವಾಭಾವಿಕ ಏನಂದರೆ, ಯಾರು ಬಡವರು ಇರ್ತಾರೆ ಅವ್ರಿಗೆ ಮನೆ ಸಿಗಬೇಕು. ಯಾರು ಈ ಉಳ್ಳವರೇ ತಗೊಂಡು ಇನ್ನೊಂದನ್ನ ಅದನ್ನ ಇಟ್ಕೊಂಡು ಖಾಲಿ ಇಟ್ಕೊಂಡು ಕಾಂಪೌಂಡ್ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡಕ್ಕೆ ಇಟ್ಕೊಳ್ಳೋದು ತಪ್ಪಾಗುತ್ತೆ. ಎಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದಿರಿ ಸರ್, ಅಂದ್ರೆ ಯಾರು ಬಡವರು ಇದ್ದಾರೆ ಅವರಿಗೆ ನಾವು ಎಕ್ಸೆಂಪ್ಟ್ ಅವರಿಗೆ ರೂಲ್ಸ್ ಅಪ್ಲೈ ಕಾನೂನು ಏನು ಮಾಡಿಲ್ಲ. ಈಗ ಒಂದು ನಿಮಿಷ, ಅದೇನು ಕಾನೂನು ಏನು ಮಾಡಿಲ್ಲ. ಅಂದ್ರೆ ಕೆಲವರು ಯಾರು ರಿಯಲ್ ಎಸ್ಟೇಟ್ ಉದ್ದೇಶ ಇದ್ದಾರೆ ಅವರಿಂದಾಗಿ ಬಡವರು ಅನುಭವಿಸಬೇಕು. ಇಲ್ಲ ಕೇಳಿ, ಅವ್ರಿಗೆ ಅನುಭವಿಸ 5 ವರ್ಷದೊಳಗೆ ಸಾಲ ಸೋಲ ಅಥವಾ ಪ್ರಾಣ ಹೋದ್ರೂ ಪರವಾಗಿಲ್ಲ ಮನೆ ಕಟ್ಬಿಡಬೇಕು. ಡಿಬೇಟಿಗೆ ಬರುತ್ತೆ ಅದು. ನೋಡಿ, ಯಾವಾಗಲೂ ಅಷ್ಟೇನೆ ಕೈಗಾರಿಕೋದ್ಯಮಿಗಳು KIDB ಲ್ಯಾಂಡನ್ನು ತಮಗೆ ಬೇಕಾಗಿರೋ 2 ಎಕರೆ ಲ್ಯಾಂಡ್ ಬದಲು 20 ಎಕರೆ ತೆಗೆದುಕೊಳ್ಳೋದು, ಬಿಕ್ಕಿದೆಲ್ಲ ಕಾಂಪೌಂಡ್ ಹಾಕೊಳ್ಳೋದು, 10 ವರ್ಷ ಬಿಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡೋದು, ಇಂಥವೆಲ್ಲ ನಡೀತಾನೆ ಇದಾವೆ. ಸೊ ಅಂತವೆಲ್ಲ ಆಗಬಾರ್ದು. ಮನೆ ಕಟ್ಟೋ ಉದ್ದೇಶದಿಂದ ತೆಗೆದುಕೊಳ್ತಿರುವ ಸೈಟ್ಗೆನೆ ಸ್ಪೆಸಿಫಿಕ್ ಆಗಿ ಪ್ರಶ್ನೆ. ನನ್ನ ಹತ್ರ ದುಡ್ಡಿಲ್ಲ, 40-50 ವರ್ಷ ನಾನು ದುಡ್ದಿದ್ದೀನಿ, ದುಡ್ದಿರೋ ದುಡ್ಡಲ್ಲಿ ಸೈಟ್ ತಗೊಂಡಿದ್ದೀನಿ, ನನಗೆ ಈಗ ಮನೆ ಕಟ್ಟಕ್ಕಾಗಲ್ಲ, 5-10 ವರ್ಷ ಆದ್ರೂ ನನ್ನ ಸಾಲ. ಸರ್, ಸೈಟ್ ತಗೊಳ್ಳೋ ಸಾಲಕ್ಕೇನೆ ವ್ಯಾಲಿಡಿಟಿ 10 ರಿಂದ 15 ವರ್ಷ ಇರುತ್ತೆ ಸರ್. ಸೈಟ್ ಸಾಲನೇ ತೀರಿಸಿರೋದಿಲ್ಲ, ನೀವು ಮನೆ ಕಟ್ಟಿ ಅಂದ್ರೆ ಸಾಲ ಯಾರು ಕೊಡ್ತಾರೆ? ಖಂಡಿತ ನಿಮ್ಮ ಮಾತು ನಾನು ಒಪ್ತೀನಿ. ಆ ಥರ ಜನನೂ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಆ ತುಂಬಾ ಇರ್ತಕ್ಕಂಥವ್ರು ಉಳ್ಳವರೇ ಮತ್ತೊಂದು ಸೈಟ್ ತಗೊಂಡು ಇಟ್ಕೊಂಡಿರ್ತಕ್ಕಂಥವ್ರು ಖಾಲಿ ಸರ್ಕಾರ ಇವಾಗ ಏನ್ ಹೇಳ್ತಾ ಇದೆ ಅಂದ್ರೆ 5 ವರ್ಷ ಒಂದು ರೀಸನಬಲ್ ಟೈಮ್. ಅದು 5 ವರ್ಷ ಒಂದು ರೀಸನಬಲ್ ಟೈಮ್. ತಾವು ಮನೆ ಇಲ್ಲ ಅನ್ನೋರಾದ್ರೆ ಮನೆ ಕಟ್ಕೋಬೇಕಾಗತ್ತೆ, ಅದಕ್ಕೆ ಬ್ಯಾಂಕ್ ಮುಖಾಂತರ ತಗೋಬೇಕಾಗ್ತದೆ. ಯಾಕಂದ್ರೆ ಖಾಲಿ ಬಿಟ್ಕೊಂಡು ಯಾರೋ ರಿಯಲ್ ಎಸ್ಟೇಟ್ ಮಾಡೋಕ್ಕೋಸ್ಕರ ಅವಕಾಶಗಳು ಮಾಡ್ಕೊಳಕ್ ಸಾಧ್ಯ ಆಗೋದಿಲ್ಲ. ನಿಮ್ಗೆ ನೋಡಿ, ಏನಂದ್ರೆ ಇನ್ನೂ ಬಡವರಿದ್ದಾರೆ, ಅರ್ಜಿ ಹಾಕುವಂಥವ್ರು ಬಡವರಿದ್ದಾರೆ, ಅವ್ರಿಗೆ ಮನೆ ಬೇಕು ಅಂತ ಕೇಳೋಂಥವ್ರು ಬಡವರಿದ್ದಾರೆ, ಅವ್ರಿಗೆ ಸೈಟ್ಗಳು ಸಿಗ್ತಿಲ್ಲ, ಡಿಮ್ಯಾಂಡ್ ಜಾಸ್ತಿ ಇರೋ ಬಡವರಿದ್ದಾರೆ. ಅವ್ರಿಗೆ KHBಗಳನ್ನ ಬೆಂಗಳೂರಲ್ಲೇ ನಾವು ಆನೆಕಲ್ಲು, ಶಿಡ್ಲಘಟ್ಟ, ಬೆಂಗಳೂರಿನ ಗ್ರಾಮಾಂತರ ಭಾಗಗಳಲ್ಲಿ ಮಾಡ್ತಾ ಇದ್ದೀವಿ. ಸೊ ಅಂಥವ್ರು ಕೂಡ ಅನುಕೂಲ ಆಗುತ್ತೆ. ಅದು ಒಂದು ನೋಡಿ, ಈಗ ಅದಕ್ಕೆ ಕಿತ್ಕೊಂಡು ಬಿಡ್ತಾರೆ, ನಾಳೆಗೆ ಕಿತ್ಕೊಂಡು ಬಿಡ್ತಾರೆ, ಕಾನೂನು ಮಾಡಿಬಿಟ್ಟು 45 ಮಾಡ್ತಾರೆ, ಆ ಥರ ಏನಿಲ್ಲ. ಆದರೆ ಒಂದಂತೂ ಸ್ವಾಭಾವಿಕ, ಯಾರು ಅದನ್ನ ತಗೊಂಡಿದ್ದೀರಾ, ಉದ್ದೇಶ ಏನಿದೆ ಆ ಉದ್ದೇಶವನ್ನ ಈಡೇರಿಸ್ಕೊಳ್ಳಿ. ನೀವು ಬ್ಯಾಂಕ್ ಈಗ ಅದು ಪಟ್ಟಿ ಮಾಡ್ಬೇಕು. ನೀವು ಹೇಳ್ದಂಗೆ ಕರೆಕ್ಟ್ ಇದೆ. ಯಾರು ತುಂಬಾ ಬಡವರಿದ್ದಾರೆ, ಅವ್ರು ಕಟ್ಟಕ್ಕೆ ಸಾಧ್ಯನೇ ಆಗಲ್ಲ, ಅವ್ರು ಇನ್ನೂ 20 ವರ್ಷ ಬೇಕು, ಅದು ನನಗೆ ಗೊತ್ತಿಲ್ಲ, ಆ ಥರದ್ದು ಮಾಹಿತಿ ಇರ್ಬೋದು. ಉಳ್ಳವರು ಕೂಡ ತಗೊಂಡಿರೋರು ಇದ್ದಾರೆ. ಸೊ ಹಂಗಾಗಿ ಇದೊಂದು ಸಾರ್ವಜನಿಕವಾಗಿ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಏನಂದ್ರೆ, ತಗೊಂಡಿರೋ ಉದ್ದೇಶನ ನೀವು ಈಡೇರಿಸಿ ಮನೆ ಕಟ್ಟಿ, ನಂಬರ್ 1. ನಂಬರ್ 2, ಈಗ ಅದೇ ಜಾಗಗಳಲ್ಲಿ ಈಗ ಕೃಷ್ಣ ಬೈರೇಗೌಡರು ಈ ಕಸದ ವಿಷಯ ಬಂತಲ್ಲ, ಮಾತಾಡೋಣ. ಎಲ್ಲೆಲ್ಲಿ ವೇಕೆಂಟ್ ಲ್ಯಾಂಡ್ಗಳಿದ್ದಾವೆ, ಬೆಂಗಳೂರು ನಗರದಲ್ಲಿ ವೇಕೆಂಟ್ ಲ್ಯಾಂಡ್ಗಳಿದ್ದಾವೆ,
ಅವೆಲ್ಲ ಅದು ಸರ್ಕಾರಿ ಜಾಗಗಳದ್ದಾಗ್ಬೋದು, ಬಿ ಡಿ ಎ ಲೇಔಟ್ಗಳಾಗ್ಬೋದು, KHB ಆಗ್ಬೋದು, ಪ್ರೈವೇಟ್ ಆಗ್ಬೋದು, ಯಾರ್ಯಾರು ತಗೊಂಡು ಹೀಗೆ ಕಾಂಪೌಂಡ್ ಹಾಕೊಂಡು ಸುಮ್ಮನೆ ಬಿಟ್ಕೊಂಡಿದ್ದೀರಿ, ಅದು ಕಾಂಪೌಂಡ್ ಹಾಕೊಳ್ದಲ್ಲೇ ಬಿಟ್ಟಿದ್ದೀರಿ, ಯಾರು ನೈರ್ಮಲ್ಯವನ್ನ ಕಾಪಾಡದಲ್ಲೇ, ಸ್ವಚ್ಛತೆಯನ್ನು ಕಾಪಾಡದಲ್ಲೇ ಬಿಟ್ಟಿದ್ದೀರಿ, ಅದನ್ನ ಕಸ ತುಂಬ್ತಾ ಇದೆ, ಯಾರೋ ತಂದು ಡೆಬ್ರಿಸ್ ಆಗ್ತಾ ಇದ್ದಾರೆ, ಯಾರೋ ತಂದು ಕಸ ಆಗ್ತಾ ಇದ್ದಾರೆ, ಗಿಡಗಂಟೆ ಬೆಳೆದಿದ್ದಾವೆ, ಕೊಳೆತು ನಾರ್ತಾ ಇರ್ತದೆ, ಮಲೇರಿಯಾ ಬರುತ್ತೆ, ಸೊಳ್ಳೆಗಳು ಜಾಸ್ತಿ ಆಗುತ್ತೆ, ಇದೆಲ್ಲ ಸಮಸ್ಯೆಗಳಿದ್ದಾವೆ. ಹಾಗಾಗಿ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಅದನ್ನ ಕರೆ ಕೊಟ್ಟಿರ್ತಕ್ಕಂಥದ್ದು. ಕಸದ ವಿಚಾರಕ್ಕೂ ಹೋಗೋಣಂತೆ. ಅದ್ರೊಳಗೇನು ತಪ್ಪಿಲ್ಲ. ಆಯ್ತು ಪ್ರದೀಪ್ ಸರ್, ಅಥವಾ ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರು ಎಲ್ಲೂ ಹೇಳಿಲ್ಲ ಸರ್, ಯಾರು ದುಡ್ಡಿಲ್ಲ, ಕಷ್ಟಪಟ್ಟು ನಿಜವಾಗ್ಲೂ ಬಡವರಿದ್ದೀರಿ, ಅವರು ನೀವು ಸರ್ಕಾರದಿಂದ ಸೈಟ್ ಪಡೆದಿದ್ದೀರಿ, ಅವ್ರಿಗೆ ಇದು ಅನ್ವಯ ಆಗೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನ, ಕೃಷ್ಣ ಬೈರೇಗೌಡರ ಹೇಳಿಕೆಯನ್ನ 5 ಸತಿ ಕೇಳ್ಕೊಂಡ್ ಬಂದಿದ್ದೀನಿ ಸರ್. ನೀವೇನಾದ್ರು ಎಕ್ಸ್ಟ್ರಾ ಕೇಳಿಸ್ಕೊಂಡಿದ್ರೆ ಸೇರ್ಸಿ ಹೇಳಿ, ನನಗೇನು ಅಭ್ಯಂತರ ಇಲ್ಲ. ನಟರಾಜ್ ಗೌಡರು ಹೇಳ್ಬೋದು. ಅವ್ರೇನು ಹೇಳ್ತಿದ್ದಾರೆ, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ಅ ಡ್ಯೂಟಿ. ಯಾರ ಸೈಟ್ ತಗೊಂಡಿದ್ದೀರಾ, ಮನೆ ಕಟ್ಟೋದು ಅವರ ಡ್ಯೂಟಿ, ಅದು ಕಟ್ಟಲೇಬೇಕು. ಎಷ್ಟು ವರ್ಷದಲ್ಲಿ? 5 ವರ್ಷದಲ್ಲಿ. ಸರ್, ಅನೇಕರು ಭೂಮಿಯನ್ನ ಇನ್ವೆಸ್ಟ್ಮೆಂಟ್ ಅಂತ ಕೂಡ ನೋಡ್ತಾರೆ ಸರ್. ಮನೆ ಕಟ್ಟೋ ಉದ್ದೇಶಕ್ಕೆ ತಗೊಂಡಿರಲ್ಲ. ನನ್ನ ಹತ್ರ ಇವಾಗ ಎಷ್ಟೋ ದುಡ್ಡು ಇದೆಯಪ್ಪ, ಒಂದು ಸಾಲ ಸೌಲ ಮಾಡಿ ಇನ್ನೊಂದಷ್ಟು ದುಡ್ಡು ಹಾಕ್ಬಿಟ್ಟು ನಾನು ಮನೆ ಸೈಟ್ ತಗೊಂಡಿದ್ದೀನಿ, ನನಗೆ ಮನೆ ಕಟ್ಟೋದು ಬೇಡ, ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನಾನು ಕಷ್ಟದ ಕಾಲದಲ್ಲಿ ಅದನ್ನು ಮಾರ್ಕೊಳ್ತೀನಿ, ನನ್ನ ಮಕ್ಕಳು ಹೈಯರ್ ಎಜುಕೇಷನ್ಗೋ, ನನ್ನ ಫ್ಯಾಮಿಲಿಲಿ ಯಾರಿಗೋ ಹುಷಾರಿಲ್ಲ ಅಂದಾಗ್ಲೋ, ಆಸ್ಪತ್ರೆ ಖರ್ಚಿಗೋ, ಇನ್ನು ಏನಕ್ಕೋ ನಾ ಸೈಟ್ ಮಾರ್ಕೊಳ್ತೀನಿ ಅಂದವ್ರಿಗೆ ನೀವು ಮನೆ ಕಟ್ಟಲೇಬೇಕು 5 ವರ್ಷದಲ್ಲಿ, ಇಲ್ಲದೆ ಹೋದ್ರೆ ನಾವು ವಾಪಸ್ ತಗೊಳ್ತೀವಿ. ಇದು ಯಾವ ಥರದ ನ್ಯಾಯ ಅಂತ? ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. ಒಂದು ಏನು ಕಾಯ್ದೆಯಲ್ಲಿ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ 5 ವರ್ಷದಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿದ್ದಾರೆ, ಅದೇನು ಅವ್ರು ಹೊಸ್ದಾಗಿ ಹೇಳಿರೋದಲ್ಲ, ಅದು BD ಆ್ಯಕ್ಟಲ್ಲಿದೆ. BD ಆ್ಯಕ್ಟಲ್ಲಿ 5 ವರ್ಷದಲ್ಲಿ ಮನೆ ಕಟ್ಟಬೇಕು ಅನ್ನೋ ನಿಯಮ ಇದೆ. ಆ ನಿಯಮವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. 2, ಕಸ ಕ್ಲೀನ್ ಮಾಡೋದ್ರ ಬಗ್ಗೆ, ಸೈಟ್ಗಳಲ್ಲಿ ಖಾಲಿ ಸೈಟ್ಗಳ ಬಗ್ಗೆ ಹೇಳಿದ್ದಾರೆ. 2 ಇಶ್ಯೂ ಇದೆ ಇಲ್ಲಿ. ನೀವು ಹೇಳಿದಾಗೆ ಕಸ ಮನೆ ಕಟ್ಟೋದ್ರ ಬಗ್ಗೆ ನ್ಯೂನ್ಯತೆ ಇದೆ, ಅದು ಕರೆಕ್ಟ್, ಅವ್ರು ಹೇಳಿರೋದು ಕರೆಕ್ಟು, 5 ವರ್ಷದಲ್ಲಿ ಕಟ್ಟಬೇಕು ಅಂತ. ಆದರೆ ನ್ಯೂನ್ಯತೆಗಳಿದೆ. ಏನು ನ್ಯೂನ್ಯತೆಗಳು? ಈಗ ಹೇಳಿದಾಗೆ ಯಾರೋ ಸಾಲ ಸೋಲ ಮಾಡಿ ಸೈಟ್ ತೊಗೊಂಡ್ರಿಗೂ ಸಮಸ್ಯೆ ಇದೆ. ಹಾಗೆ ನೀವು ಹೇಳಿದಾಗೆ ಸೈಟ್ ತೊಗೊಂಡಿದ್ದಾರೆ, ಇನ್ವೆಸ್ಟ್ ಆ ಥರ 20 ಸೈಟು 30 ಸೈಟು ತೊಗೊಂಡು ರಿಯಲ್ ಎಸ್ಟೇಟ್ ಮಾಡ್ತಾ ಇರೋರು ಇದ್ದಾರೆ. ರಿಯಲ್ ಎಸ್ಟೇಟ್ ಮಾಡಿಕೊಂಡು ಮನೆನೂ ಕಟ್ತೇನೆ, ಅವ್ರು ಇನ್ನೊಬ್ರಿಗೆ ಇಲ್ಲಿ ಬಡವ ಯಾರೋ ಒಬ್ರಿಗೆ ಸೈಟ್ ಅರ್ಜಿ ಹಾಕಿರ್ತಾನೆ, ಅವ್ನು ಸೈಟು ಸಿಗ್ದಂಗೆ ಇವ್ರು ಬೇರೆ ಬೇರೆ ಹೆಸರು ಹಾಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾ ಇರತಕ್ಕಂಥ ಕೆಲಸಗಳು ಜಾಸ್ತಿ ಇದೆ ಆಕ್ಚುಲಿ. ಅದು BDNL ಆಗಿರ್ತಕ್ಕಂಥ ಆ ಥರ. ಅದಕ್ಕೆ ಸಂಬಂಧಪಟ್ಟಂಗೆ ಆ ನ್ಯೂನ್ಯತೆಗಳನ್ನು ಸರಿಪಡಿಸೋಕ್ಕೆ ಒಂದು ಕಾನೂನನ್ನು ಮಾಡಬೇಕಾಗಿತ್ತು, ನಿಯಮ ಬೇಕದಕ್ಕೆ. ಯಾಕೆಂದರೆ ಯಾರೋ ನೀವು ಹೇಳಿದಾಗೆ ಕಷ್ಟಪಟ್ಟು ಯಾರು ಸೈಟ್ ತೊಗೊಂಡ್ರೆ 20 ವರ್ಷದಲ್ಲಿ ಕಟ್ಟಕ್ಕಾಗಲ್ಲ, 5 ವರ್ಷದಲ್ಲಿ ಕಟ್ಟಕ್ಕಾಗಲ್ಲ ಅಂತಿರ್ತಾರೋ, ಅವ್ನಿಗೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ, ಅದು ನನ್ನ ಮಕ್ಕಳು ಕಟ್ಕೋತಾರೆ ಅನ್ನೋ ಕಾಳಜಿನೂ ಅವ್ನಿಗೆ ಇರ್ಬೋದು. ಅದು ನಾನು ಇನ್ನೂ ಏನೋ ಮಾಡಿ ಸಂಬಂಧ ಮಾಡಿ ಕಟ್ತೀನಿ ಅಂತ ಇರ್ಬೋದು, ಆಗ 5 ವರ್ಷದಲ್ಲಿ ಕಟ್ಟಕ್ಕಾಗದಿರ್ಬೋದು. ಅಂಥವನ್ನ ಎಕನಾಮಿಕಲ್ ಸರ್ವೆ ಮಾಡಬೇಕಾಗುತ್ತೆ. ಮತ್ತೆ ಅವ್ರಿಗೆ ನಿಯಮವನ್ನು ರೂಪಿಸಬೇಕಾಗುತ್ತೆ. ಯಾರು 20-30 ಸೈಟು ಇಟ್ಕೊಂಡವ್ರೆ, ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ, ಇದನ್ನ ಒಂದು ಲಾಬಿಗೋಸ್ಕರ, ದುಡ್ಡುಗೋಸ್ಕರ ಇದ್ರ ಬಿಸ್ನೆಸ್ ಮಾಡ್ಕೊಂಡವ್ರೆ, ಮತ್ತೆ ಸೈಟ್ಗಳನ್ನ ಇಟ್ಕೊಂಡು ಕ್ಲೀನು ಮಾಡಲ್ಲ, ಮನೆನೂ ಕಟ್ಟಲ್ಲ ಅಂತ, ಅದಕ್ಕೂ ಒಂದು ನಿಯಮ ಆಗ್ಬೇಕಾಗಿದೆ. ನಿಯಮಗಳನ್ನ ಮಾಡ್ದೇನೆ ಎಲ್ಲೋ ತರಾತುರಿಲಿ ಮಾಡ್ತಾವ್ರೆ ಅಂತ ಒಂದು ಅನ್ಸುತ್ತೆ. ಇನ್ನೊಂದು, ಈ ಅವರು ಮಾತಾಡ್ತಾ ಒಂದು ಕೋಟ್ ಮಾಡಿದ್ರು, ಸೆಕ್ಷನ್ 290 ಮತ್ತೆ 274 2 ಸೆಕ್ಷನ್ ಮೆನ್ಷನ್ ಮಾಡಿದ್ದಾರೆ. ಒಂದು 290 ಏನ್ ಹೇಳುತ್ತೆ, ಕೋಳಿ, ಮಾಂಸ, ಮೀನು ಈ ಪದಾರ್ಥಗಳು ನಿಮ್ಮ ಸೈಟ್ಗಳಲ್ಲಿ ಇದ್ರೆ ಅದನ್ನ ನೀವು ಮುಚ್ಚಿದ ಲಕೋಟೆಯಲ್ಲಿ, ಮುಚ್ಚಿದ ಕವರ್ನಲ್ಲಿ ತೆಗೆದುಕೊಂಡೋಗಿ ಡಿಸ್ಪೋಸ್ ಮಾಡಬೇಕು ಅಂತ ಹೇಳುತ್ತೆ. ಒಂದು 274 ಏನು ಹೇಳುತ್ತೆ ಅಂದರೆ, ಯಾರು ಸೈಟ್ನ ಮಾಲೀಕರಿದ್ದೀರಿ ಅದ್ರಲ್ಲಿ ಘನತ್ಯಾಜ್ಯ ಇದ್ರೆ ಅದನ್ನ ವಿಲೇವಾರಿ, ಸಂಗ್ರಹಣೆ ಮಾಡಿ ಅದನ್ನ ಬೇರೆ ಕಡೆ ವಿಲೇವಾರಿ ಮಾಡಬೇಕು ಅಂತ ಹೇಳುತ್ತೆ. ಅದ್ರಲ್ಲಿ ಮುಂದುವರೆದ ಏನ್ ಹೇಳುತ್ತೆ, ಸೆಕ್ಷನ್ ಮಾಡ್ಲಿಲ್ಲ ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ ದಂಡ ಹಾಕ್ಬೋದು ಅಂತ ಹೇಳುತ್ತೆ. ಸೊ ಅದನ್ನ ಅವ್ರು ಏನ್ ಮಾಡಿದ್ದಾರೆ, ಏನು 19,200 ರೂಪಾಯಿಂದ 1,28,000 ರೂಪಾಯಿವರೆಗೂ ಅವ್ರು ಮಾಡಿದ್ದಾರೆ. ಆದ್ರೆ ಅವ್ರು ಹೇಳ್ತಾ ಇರೋದು ನಿಜ, ನಾನು ಅಲ್ಲಿ ಡಿಸ್ಪೋಸ್ ಮಾಡಕ್ಕೆ ನನಗೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್, ಹೌದು ಟ್ರಾನ್ಸ್ಪೋರ್ಟ್ ಸರ್ಕಾರ ಅದನ್ನ ಭರಿಸ್ಬೇಕು. ನೀವು ಅಂತೇಳಿ ಕಷ್ಟಪಟ್ಟು ಸೈಟ್ ತಗೊಂಡ್ರ ಮೇಲೆ ನೀವು ಬರ ಹೇಳ್ಬಿಟ್ರೆ 2030ಗೆ 19,200 ರೂಪಾಯಿನ ಹೇಳಿದ್ದಾರೆ. ಆಯ್ತು ಕಟ್ಟೋಣ ಅಂತ ಇಟ್ಕೊಳ್ಳಿ, ಇವತ್ತು ಇದು ಕಟ್ಬಿಡ್ತಾನೆ, ತೀರಿಸ್ತೇನೆ, ನಾಳೆ ಬೆಳಗ್ಗೆ ತಗೊಂಡು ಯಾವನೋ ಆಗ್ತಾನಪ್ಪ, ಕೈ ಕೂತ್ಕೊಂಡಿರಕ್ಕಾಗತ್ತಾ? ನಾನೀಗ ಇಲ್ಲಿದ್ದೀನಿ, ನಾನು ನಾಗರಬಾವಿಲಿ ಇದ್ದೀನಿ, ನೀವು ಸೈಟು ವಿಜಯನಗರದಲ್ಲಿ ಇರ್ತದೆ ಅಥವಾ ರಾಜರಾಜೇಶ್ವರಿ ಇರ್ತಾರೆ, ಯಾರು ಕಾಯ್ಕೊಂಡಿರ್ತಾರೆ, ಯಾರು ನೋಡ್ತಾರೆ? ಇದ್ರ ಜವಾಬ್ದಾರಿ ಯಾರು? BBMP. ನಿಮ್ ಜವಾಬ್ದಾರಿ ಅದು. ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ಪ್ರೊಟೆಕ್ಟ್ ದಿ ಸೈಟ್ಸ್. ಅದು ಕಾಯ್ಬೇಕಾದ ನಿಮ್ ಜವಾಬ್ದಾರಿ. ಆದ್ರೆ ಕಸವನ್ನ ಯಾಕೆಲ್ಲ ಆಗ್ತಾ ಇದಾರೆ? ನೀವು ವಿಲೇವಾರಿ ಸರಿಯಾಗಿ ಮಾಡಿದಿರೋದಕ್ಕೆ ಆಗ್ತಾ ಇರೋದು. ನೀವು ವಿಲೇವಾರಿ ಮಾಡಿದಿದ್ರೆ ಕಸವನ್ನ ಅವ್ರ ಅಲ್ಲಿಗೆ ಆಗ್ತಾ ಇರಲಿಲ್ಲ. ಒಂದು ವಿಲೇವಾರಿಲಿ ಸಮಸ್ಯೆ ಇರಬೇಕು, ಇಲ್ಲ ನಿಮ್ಮಲ್ಲಿ ತಪ್ಪಿರಬೇಕು. ಯಾರು ಆಗ್ತಾ ಇದಾರೆ, ಯಾರು ಆಗ್ತಾ ಇದಾರೆ, ಅದು ವಿಲೇವಾರಿ ಮಾಡದಿರೋದಕ್ಕೆ ಆಗ್ತಾ ಇರ್ಬೋದು, ಅಥವಾ ಇಂಟೆನ್ಸ್ನಲಿ ಆಗ್ತಾ ಇರ್ಬೋದು, ಇಲ್ಲ
ಸೋಮಾರಿತನದಿಂದ ಯಾವುದೋ ಟೈಮಲ್ಲಿ ತಗೊಂಡೋಗಿ ಗಾಡಿಗೆ ಹೋಗ್ಬಿಟ್ಟು ತಗೊಂಡೋಗಿ ಬಿಸಾಕ್ಬೋದು. ಇವೆರಡಕ್ಕೂ ನಿಯಮಗಳನ್ನ ರೂಪಿಸಿ ನೀವು ಅಲ್ಲಿಗೆ ಆಗ್ತಂಗ್ ಮಾಡಿ, ಅಲ್ಲಿಗೆ ಆಗ್ತಂಗೆ ಮಾಡ್ರೆ ಸಮಸ್ಯೆನೇ ಬರಲ್ವಲ್ಲ. ನೀವು ಇದುವರೆಗೆ ಕಸದ ಸಮಸ್ಯೆ ಇವತ್ತಲ್ಲ, ಕಳೆದ 20 ವರ್ಷಗಳಿಂದ ಕಸದ ಬಗ್ಗೆ ಬೆಂಗಳೂರಿನಲ್ಲಿ ಚರ್ಚೆ ನಡೀತಾ ಇದೆ, ಹೋರಾಟ ನಡೀತಾ ಇದೆ, ಬೇರೆ ಬೇರೆ ಸಂಘಟನೆಗಳು ಕೇಳ್ತಾವೆ, ಸಾರ್ವಜನಿಕರು ಕೇಳ್ತಾವ್ರೆ, ಪ್ರಶ್ನೆ ಮಾಡ್ತಾರೆ. ಎಸ್, ನಾನು 100 ಪ್ರಶ್ನೆಗಳನ್ನ 100 ಅಪ್ಲಿಕೇಶನ್ಸ್ ಗಳನ್ನ ಅವ್ರ ಆನ್ಲೈನ್ ಮಾಡಲ್ಲ, ಅದರಲ್ಲೂ ಹಾಕ್ಬಿಟ್ಟಿದ್ದೀರಿ ಕಸದ ಬಗ್ಗೆ. ಇದುವತ್ತವರೆಗೂ ಅವ್ರು ಕ್ಲೀನ್ ಮಾಡಕ್ ರೆಡಿ ಇಲ್ಲ, ಕ್ಲೀನ್ ಮಾಡೋದು ಇಲ್ಲ. ಯಾಕೆಂದ್ರೆ ಅದ್ರಲ್ಲಿ ಆ ಟೆಂಡರ್ ಅಲ್ಲೇ ದೊಡ್ಡ ಮಾಫಿಯಾ ಇದೆ. ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಟೆಂಡರ್ ಮಾಫಿಯಾ ಇದೆಯಲ್ಲ, ಆ ಮಾಫಿಯಾನ ನೀವು ತಡ್ಕೊಳಕ್ ಸಾಧ್ಯನೇ ಇಲ್ಲ. ಇವತ್ತು ನೋಡಿಬೇಕು, ನೀವು ಯಾರಿದಾರೋ ಅವರು ಒಬ್ಬೊಬ್ರು ಟೆಂಡರ್ನ 5 ಜನ 10 ಜನ 15 ಜನ ಬೇರೆ ಬೇರೆ ಹೆಸರಲ್ಲಿ ಒಬ್ಬೊಬ್ಬರನ್ನೇ ಮಾಡೋರು, ಒಬ್ಬೊಬ್ರು ಒಂದೊಂದೇ ಟೆಂಡರ್ ಕೊಡ್ಬೇಕಾಯ್ತು, ಬೇರೆ ಬೇರೆ ಹೆಸರಲ್ಲಿ ಮಾಡ್ಕೊಂಡು ಅವರು ಅಧಿಕಾರಿಗಳು, ಇವರು ಮತ್ತೆ ರಾಜಕಾರಣಿಗಳು 3 ಜನ ಸಾಮೀಲಾಗಿ ದುಡ್ಡು ಹೊಡಿತಾ ಇದಾರೆ ಹೊರತು ಕಸ ಕ್ಲೀನ್ ಮಾಡ್ತಕ್ಕಂತ ವ್ಯವಸ್ಥೆ ಆಗ್ತಾ ಇಲ್ಲ. ಕೃಷ್ಣ ಬೈರೇಗೌಡರು ಆ ಬಗ್ಗೆ ಗಮನ ಹರಿಸಬೇಕು. ಈ ದರ ಏನ್ ನಿಗದಿ ಆಗಿದೆ, ದಂಡದ ದರ, ಅದ್ರ ಬಗ್ಗೆ ಕೂಡ ಪ್ರಶ್ನೆಗಳಿದೆ ಸರ್. ನೀವು 19,200 ಅಂದ್ರೆ ಅದು ಕೇವಲ ಟ್ರಾನ್ಸ್ಪೋರ್ಟ್ಗೆ, ಇಫ್ ಐ ಆಮ್ ಕರೆಕ್ಟ್. ನೀವು ದಂಡ ಜೊತೆ ಕಾಂಪೌಂಡ್ ಪ್ಲಸ್ ಅದೆಲ್ಲ ಸೇರಿಸಿದ್ರೆ ಈ 20-30 20-30 ಸೈಟ್ ಇದ್ದವ್ರಿಗೆ ಹತ್ರ 25,900 ಪಟ್ಟಿ ದೊಡ್ಡದಿದೆ. ಸ್ಕ್ರೀನ್ ಮೇಲೆ ಕೂಡ ತೋರಿಸಿದ್ವಿ, ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಬಟ್ ನನ್ನ ಪ್ರಶ್ನೆ ಬೇಸಿಕಲಿ ಧನಂಜಯ್ ಸರ್, ಈ 5 ವರ್ಷದ ಲಿಮಿಟೇಷನ್ ಪ್ರದೀಪ್ ಸರ್ ಹೇಳಿದ್ರು ಹಿಂದೆ ಕೂಡ ಇತ್ತು ಅಂತ ಹೇಳಿ. ಬಟ್ ಈ ಸರ್ಕಾರದ ಮೇಲೆ ಆತಂಕ ಯಾಕೆ ಆಗಬಹುದು ಅನ್ನೋ ಅನುಮಾನ ಅಂತಂದ್ರೆ ಇದು ಬಹಳ ಚರ್ಚೆ ಆಗಿಲ್ಲ ಸರ್. ಇನ್ನು ಕರಡು ಅಧಿಸೂಚನೆ ಹಂತದಲ್ಲೇನೆ ಇದೆ. ಇಫ್ ಐ ಆಮ್ ಕರೆಕ್ಟ್, ಜುಲೈ ತಿಂಗಳಲ್ಲಿ ನಾನೀಗ ಹೇಳಿಕ್ ಹೊರಟಿರೋ ವಿಚಾರ ಏನಂತ, ಅರ್ಧ ಎಕರೆಗಿಂತ ಜಾಸ್ತಿ ಪಿತ್ರಾರ್ಜಿತ ಆಸ್ತಿ ಇದ್ದ ಸಂದರ್ಭದಲ್ಲಿ ಅದನ್ನ ನೀವು ಅಣ್ಣ ತಮ್ಮಂದ್ರು ಅಥವಾ ಅಕ್ಕ ತಂಗಿ ಹಂಚ್ಕೊಳ್ಳೋ ಸಂದರ್ಭದಲ್ಲಿ 45% ನಷ್ಟು ಬಿಟ್ಕೊಡ್ಬೇಕು ಅನ್ನೋದೊಂದು ಕರಡು ಅಧಿಸೂಚನೆ ಹಂತದಲ್ಲಿದೆ. ನಾನು ಯಾಕೆ ಇದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದ್ರೆ, ಪ್ರತಿ ಬಾರಿ ಕೂಡ ಭೂಮಿಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತರ್ತೀವಿ ಅಂತ ಹೇಳಿಕ್ ಹೊರಟಿರುವ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಇಂಟೆನ್ಷನ್ ಏನು ಅನ್ನೋದ್ರ ಬಗ್ಗೆ ಅನುಮಾನ ಬಂದ್ಬಿಡುತ್ತೆ. ಬಿಸ್ನೆಸ್ ಮೆನ್ ಅಂತ ಹೇಳಿ ವಿರೋಧ ಪಕ್ಷದವರು ಅವ್ರನ್ನ ಕರೆಯೋದ್ರಿಂದ, ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳಿ ಆರೋಪ ಮಾಡೋದ್ರಿಂದ ಇದ್ರ ಹಿಂದೆ ಕೂಡ ಅಂತದ್ದೇನಾದ್ರೂ ಹುನ್ನಾರ ಇದೆಯಾ? 5 ವರ್ಷದಲ್ಲಿ ಮನೆ ಇಲ್ದಿದ್ರೆ ನಾವು ಸೈಟ್ ತಗೊಳ್ತೀವಿ, 45% ಪಿತ್ರಾರ್ಜಿತ ಆಸ್ತಿ, ಇದೆಲ್ಲವನ್ನ ಸಂಶಯದ ದೃಷ್ಟಿಯಲ್ಲಿ ಸಾಮಾನ್ಯ ಜನರು ನೋಡೋ ಹಂತಕ್ಕೆ ಹೋಗುತ್ತೆ ಅಂತ. ಖಂಡಿತ ಮೇಡಮ್, ತಾವು ತುಂಬ ಮುಖ್ಯವಾದಂಥ ವಿಚಾರನ ಹೇಳಿದ್ರಿ. ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿದೆಯಾ ಅನ್ನುವಂಥ ಅನುಮಾನ ಮನೆ ಗ್ರಾಹಕರಲ್ಲಿ ಮೂಡ್ತಾ ಇದೆ. ವಿರೋಧ ಪಕ್ಷದ ಆರೋಪ ಸರ್, ನಮ್ದು ವಿರೋಧ ಪಕ್ಷದ ಆರೋಪ. ಒಬ್ಬ ಪಬ್ಲಿಕ್ ಆಗಿ, ಒಬ್ಬ ಮನೆ ಗ್ರಾಹಕರ ಪ್ರತಿನಿಧಿಯಾಗಿ ರಿಯಲ್ ಎಸ್ಟೇಟ್ನವರಿಗೆ ಸಪೋರ್ಟ್ ಮಾಡಲಿಕ್ಕೆ ಕಾಯ್ದೆಗಳನ್ನ ಮಾಡ್ತಾ ಇದ್ದಾರಾ ಅನ್ನೋದು ನಮ್ಮ ಬಲವಾದ ಒಂದು ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ 4 ಕಾಯ್ದೆಗಳನ್ನ ಹೇಳ್ತೀನಿ ಮೇಡಮ್. ಮೊದಲನೇದು ನೀವು ಹೇಳ್ದಂಗೆ, ಈಗ ಸೈಟ್ 5 ವರ್ಷಕ್ಕೆ ಕಟ್ಟಲಿಲ್ಲ ಅಂತ ಹೇಳಿದ್ರೆ ವಾಪಸ್ ತಗೊಳ್ಳೋಂಥದ್ದು. ಏನೋ ಕಷ್ಟಪಟ್ಟು ಸಾಲ ಮಾಡಿ ಸೋಲ ಮಾಡಿ ಮಕ್ಕಳಿಗೋಸ್ಕರನೋ ಅಥವಾ ಅವರಿಗೋಸ್ಕರ ತಗೊಂಡಿರ್ತಾರೆ. 5 ವರ್ಷ ಆಗಿಲ್ಲ ಅಂತಂದ್ರೆ 10 ವರ್ಷದಲ್ಲಿ ಕಟ್ಬೋದು ಅಥವಾ ಮಕ್ಕಳು ಕಟ್ಕೋಬಹುದು. ಒಂದು ಸರಿ ಪರ್ಚೇಸ್ ಮಾಡಿದ್ಮೇಲೆ ದ ರೈಟ್ಸ್ ಆಫ್ ದ ಪ್ರಾಪರ್ಟಿ ಗೆಟ್ಸ್ ಟ್ರಾನ್ಸ್ಫರ್ ಟು ದ ಹೋಮ್ ಬೈಯರ್. ಇಲ್ಲಿ ಸರ್ಕಾರ ಆಗ್ಲಿ ಅಥವಾ ಇನ್ನೊಬ್ಬ ಮಧ್ಯವರ್ತಿ ಆಗ್ಲಿ ಯಾರ್ದು ಹಕ್ಕಿಲ್ಲ. ಇಲ್ಲಿ ಒಂದು ಸರಿ ಡೀಡ್ ಎಕ್ಸಿಕ್ಯೂಟ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಸರ್ಕಾರ ತಮ್ಮ ಮನಸ್ಸಿಗೆ ಬಂದಾಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೋರ್ಟಿಗೆ ಹೋಗ್ಬೇಕಾಗುತ್ತೆ, ಕೋರ್ಟಿಂದ ಡೈರೆಕ್ಷನ್ ತಗೋಬೇಕಾಗುತ್ತೆ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ಎರಡನೇ ಆಕ್ಟ್ ನೀವು ಹೇಳಿದ್ರಿ 45% ಯಾರು ಅಣ್ಣ ತಮ್ಮದ್ರು ಆಸ್ತಿನ ಡಿವೈಡ್ ಮಾಡ್ಕೊಂಡ್ರೆ ಹಂತದಲ್ಲಿದೆ. ಈ ವಿಚಾರ ಅಂತ ಬಂದಾಗ ಯಾರಿಗೆ ಮಾಡ್ತಿದ್ದಾರೆ? ಅಪ್ಪ ಅಮ್ಮ ಮಾಡಿದಂಥದ್ದು ಮಕ್ಕಳು ಅನುಭವಿಸ್ಬೇಕು, ಅವ್ರು ಕಷ್ಟಪಟ್ಟಿರ್ತಾರೆ, ನಂತರ ಅವರ ಮಕ್ಕಳಿಗೆ ಹೋಗ್ಬೇಕು. ಆದ್ರೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಮಾಡಿದಾಗ 40 ಅಲ್ಲ 50% ತಗೊಂಡ್ಲಿ ಅದು ಬೇರೆ ವಿಚಾರ. ಒಬ್ಬ ಪ್ರಮೋಟರ್ ಏನೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಅವಾಗ ರೋಡಿಗೋಸ್ಕರ ಬಿಡೋದು, ಪಾರ್ಕಿಗೋಸ್ಕರ ಬಿಡೋದು ಅಥವಾ ಕಾಮನ್ ಎಮ್ಯುನಿಟೀಸ್ಗೆ ಬಿಡೋದು, ಇದು ಸಂಪ್ರದಾಯ ಮತ್ತು ಕಾನೂನು, ಅದನ್ನ ಮಾಡ್ಲಿ. ಆದ್ರೆ ಆಸ್ತಿ ವಿಭಜನೆ ಮಾಡೋ ಟೈಮಲ್ಲಿ ನಾವು 45% ಕೊಡೋ ರೀತಿಯಲ್ಲಿ ಇವ್ರೇನಾದ್ರೂ ಮಾಡಿದ್ರೆ ಇದು ಖಂಡಿತವಾಗಿಯೂ ಸರ್, ನೀವು ಗೂಗಲ್ ನಂಬೋದಾದ್ರೆ ಗೂಗಲ್ ಮಾಡಿ ಸರ್, 45% ಅಲ್ಲ, ಅರ್ಧ ಎಕರೆಗಿಂತ ಹೆಚ್ಚಿರೋದು ಜುಲೈಯಲ್ಲಿ ಕರಡು ಅಧಿಸೂಚನೆ ತಪ್ಪು ಅನ್ನೋಂಗಿದ್ರೆ ನಾವು ಆನ್ ಪ್ರೋಗ್ರಾಮ್ ಅಲ್ಲೇ ನೀವು ಕೊಡೋ ಸರಿ ಮಾಹಿತಿನ ಪ್ರಸಾರ ಮಾಡ್ಬಿಡೋಣ. ಆಮೇಲೆ 3ನೇ ಕಾಯ್ದೆ ಸರ್, ದಯವಿಟ್ಟು ಗೌಡ್ರೆ ಒಂದು ನಿಮಿಷ. 3ನೇ ಕಾಯ್ದೆ ಕರಡು ಅಧಿಸೂಚನೆ ಊಹಾಪೋಹ ಅನ್ನೋದು ನಟರಾಜ್ ಗೌಡ್ರು ಹೇಳಿಕೆ ಏನಿವೆ. ಈಗ ಈ 3ನೇ ಕಾಯ್ದೆ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿರ್ಬೇಕು, ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ ಅಂತ ಒಂದು ಹೊಸ ಕಾಯ್ದೆ ಮಾಡಿದ್ರು. ಯಾರಿಗೋಸ್ಕರ ಮಾಡಿದ್ರು? ಖಂಡಿತವಾಗಿ ಇದು ಮನೆ ಗ್ರಾಹಕರಿಗಂತೂ ಅಲ್ಲ. ಯಾಕೆ ಅಂತ ಹೇಳಿದ್ರೆ ರೇರಾದಲ್ಲಿ ಸೆಂಟ್ರಲ್ ಕಾಯ್ದೆಯಲ್ಲಿ ಕ್ಲಿಯರ್ ಆಗಿದೆ, ಅಲ್ಲಿರೋ ಅಪಾರ್ಟ್ಮೆಂಟಿನ ಲ್ಯಾಂಡ್ ಅನ್ನ ಅಸೋಸಿಯೇಷನ್ಗಳಿಗೆ ಹಸ್ತಾಂತರಿಸಿ ಅಂತ ಹೇಳ್ಬಿಟ್ಟು. ಆದ್ರೆ ಈ ಕಾಯ್ದೆನಲ್ಲಿ ಲ್ಯಾಂಡ್ ಅನ್ನ ಬಿಟ್ಬಿಟ್ರು. ಲ್ಯಾಂಡ್ ಅನ್ನ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ, ಅಂದ್ರೆ ಬಾಡಿಗೆದಾರ ತರ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ, ಲ್ಯಾಂಡ್ ಅನ್ನು ಬಿಟ್ಬಿಡ್ರಿ ಅಂತ ಹೇಳ್ಬಿಟ್ಟು ಕಾಯ್ದೆ ಮಾಡಿ ಎರಡೂ ಇದು ಸೆಷನ್ ಅಲ್ಲಿ ಅಸೆಂಬ್ಲಿನಲ್ಲೂ ಅಪ್ರೂವ್ ಮಾಡಿದ್ರು ಮತ್ತೆ ಕೌನ್ಸಿಲ್ ಅಲ್ಲೂ ಅಪ್ರೂವ್ ಮಾಡಿದ್ರು. ಐ ಆಮ್ ಸಾರಿ ಟು ಸೇ ದಿಸ್ ಮೇಡಮ್, ಈ ಚಾನಲ್ ಅಪೋಸಿಷನ್ ಪಾರ್ಟಿಯವರು ಒಬ್ರು ಭಯ ಹಾಕ್ಲಿಲ್ಲ.
ಐ ಆಮ್ ಸಾರಿ ಟು ನಾವು ಸೇ ಆ ದಿಸ್. ಪ್ರಶ್ನೆ ಶುಕ್ರವಾರನೂ ಕೇಳಿದೀವಿ, ಶನಿವಾರನೂ ಕೇಳಿದೀವಿ ಸರ್. ಜನರು ನೀವು ಒಂದು ಒಂದ್ಸತಿ ಪ್ರಶ್ನೆ ಏನ್ ಕೇಳ್ತಿದ್ದಾರೆ, ಸೆಂಟ್ರಲ್ ಕಾಯ್ದೆ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಆದ್ರೆ ಇಲ್ಲಿ ಆಪೋಸಿಷನ್ ಪಾರ್ಟಿಯವರು ಕೇಳಿಲ್ಲ, ರೂಲಿಂಗ್ ಪಾರ್ಟಿಯವರು ಅವ್ರ ಮನಸ್ಸಿಗೆ ಬಂದಾಗ ಮಾಡ್ಕೊಂಡ್ರು. ಇದು 3ನೇ ಕಾಯ್ದೆ. ಇಲ್ಲಿ ಸಹ ಭೂಮಿ ನಮಗೆ ಹಸ್ತಾಂತರ ಆಗೋದಿಲ್ಲ. 4ನೇ ಕಾಯ್ದೆ ನೀವು ಹೇಳಿದ್ರು ಕಸದ ಬಗ್ಗೆ 19,000ದಿಂದ 1 ಲಕ್ಷದವರೆಗೂ ಪೆನಾಲ್ಟಿ ಹಾಕೋದು. ನಮ್ಮ ಗೌಡ್ರು ಹೇಳಿದ್ರು, ನಟರಾಜ್ ಗೌಡ್ರು ಈಗ ಒಂದು ಮಾತು ಹೇಳಿದ್ರು, ಯಾರ್ದು ಜವಾಬ್ದಾರಿ ಇದು? GBA ಜವಾಬ್ದಾರಿ ಆಗಿದ್ದು ಅವರು ಸರಿಯಾಗಿ ಡೈಲಿ ಬರ್ತಾ ಇದಾರ, ಕಸ ತಗೊಂಡು ಹೋಗ್ತಾ ಇದಾರ, ಅದನ್ನ ಮಾನಿಟರಿಂಗ್ ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ ಸರ್ಕಾರ? ಇವ್ರು ಮಾಡೋ ಕೆಲಸಕ್ಕೆ ಅಲ್ಲಿ ಕಸ ಬೀಳ್ತಿದೆಯೇ ಹೊರತು ಯಾರೋ ಒಬ್ರು ಬೆಂಗಳೂರಿನ ನಾಗರಿಕರು ಅವಿದ್ಯಾವಂತರಲ್ಲ. ಹಾಗಾಗಿ ನಾನು ಇವತ್ತು ಹೇಳ್ತಾ ಇರೋದು ಮನೆ ಗ್ರಾಹಕರ ಪರವಾಗಿ ಅಲ್ಲಿ ಕಸ ಬೀಳ್ತಿರೋದಕ್ಕೆ ಕಾರಣ ಸರ್ಕಾರನೇ, ಯಾಕಂದ್ರೆ ಸರ್ಕಾರ ಕಸ ತಗೊಂಡು ಹೋಗ್ತಾ ಇಲ್ಲ. ಕರೆಕ್ಟ್ ಸರ್, ಬಟ್ ಅಂದ್ರೆ ಸಾರಾಸಕಟಾಗಿ ನಾಗರಿಕ ಪ್ರಜ್ಞೆ ಅನ್ನೋದು ಬೆಂಗಳೂರಿನ ಜನರಲ್ಲಿ ಯಥೇಚ್ಛವಾಗಿದೆ ಅನ್ನೋದನ್ನು ಒಪ್ಲಿಕ್ಕಾಗಲ್ಲ ಸರ್. ಬೇಸಿಕ್ ಮನೇಲಿ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ಅನ್ನೋದನ್ನು ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ನಿಮಗೂ ಗೊತ್ತಿದೆ ಸರ್. ಅದು ಮೇಡಮ್, ಈ ಒಂದು ವಿಚಾರವಾಗಿ ಕೆಲವೊಂದು ಲೋಪದೋಷಗಳಿದೆ, ಇಲ್ಲ ಅಂತಲ್ಲ. ಬಟ್ ಅಂದ್ರೆ ಮೆಜಾರಿಟಿ ಯಾವುದೇ ಏರಿಯಾಗೆ ಹೋದ್ರೂ ಸಹ ಒಂದು ಅಟೆಂಡೆನ್ಸ್ ಸಿಸ್ಟಮ್ ಇವರಲ್ಲಿ ಇಲ್ಲ. GBA ಕಸ ತಗೊಂಡೋಗಕ್ಕೆ ಯಾವಾಗ ಬರ್ತಾರೆ, ಹೇಗ್ ಬರ್ತಾರೆ ಅದಿಲ್ಲ. ಈಗ ಅಪಾರ್ಟ್ಮೆಂಟ್ ಗಳಲ್ಲೇ ಹೇಳ್ತೀನಿ ಮೇಡಮ್, ಹೇಳ್ದಂಗೆ ನಾವು ಕೆಲವೊಂದು ಅಪಾರ್ಟ್ಮೆಂಟ್ ಗಳಲ್ಲಿ ಆಲ್ರೆಡಿ 3 ಸೆಗ್ರಿಗೇಷನ್ ಆಗುತ್ತೆ. ಒಂದು ಹಸಿ ಕಸ, ಒಣ ಕಸ ಮತ್ತೆ ತ್ಯಾಜ್ಯ ಕಸ ಅಂತ 3 ಬಿನ್ ಸಿಸ್ಟಮ್ ಅಲ್ಲಿ ನಾವು ಕಸಗಳನ್ನ ಅಪಾರ್ಟ್ಮೆಂಟ್ ಗಳಲ್ಲಿ ಮಾಡ್ತಾ ಇದ್ದಾರೆ. ಅದೇ ಕೆಲವೊಂದು ಜಾಗದಲ್ಲಿ ನೀವು ಹೇಳ್ದಂಗೆ ಕೆಲವೊಂದು ಅಪಾರ್ಟ್ಮೆಂಟ್ ಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಮಾಡ್ತಾ ಇಲ್ಲ. ಕಾರಣಗಳೇನೇ ಇರ್ಬೋದು, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಸರ್ಕಾರ ಜವಾಬ್ದಾರಿನೇ. 19,000ದಿಂದ 1 ಲಕ್ಷದವರೆಗೂ ಪೆನಾಲ್ಟಿ ಹಾಕೋದ್ರಿಂದ ಮನೆ ಗ್ರಾಹಕರಿಗೆ ಮತ್ತೆ ಅಲ್ಲಿರೋ ನಿವಾಸಗಳಿಗೆ ಬಹಳ ತೊಂದರೆ ಆಗುತ್ತೆ. ಇನ್ನು 5ನೇ ಪಾಯಿಂಟ್ ಮೇಡಮ್, ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಈಗ ಅಪಾರ್ಟ್ಮೆಂಟ್ ಗಳಲ್ಲಿ ಇವರು ಹೇಳಿದ್ರು, ಈಗ ಮನೆ ಕಸ ಏನಾದ್ರು ಇತ್ತು ಅಂದ್ರೆ ಪೆನಾಲ್ಟಿ ಹಾಕ್ತಿವಿ. ಯಾರಿಗೆ ಪೆನಾಲ್ಟಿ ಹಾಕ್ತೀರಾ? ಅಲ್ಲಿರೋ ಭೂ ಮಾಲೀಕರಿಗೆ ಪೆನಾಲ್ಟಿ ಹಾಕ್ತೀರಾ? ಯಾಕಂದ್ರೆ ಅಲ್ಲಿರೋ ಮನೆ ಗ್ರಾಹಕರು ಅಥವಾ ಫ್ಲಾಟ್ ಓನರ್ಸ್ ಗಳು ಯಾರ ಹೆಸರು ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲೇ ಇಲ್ಲ. ಭೂ ಮಾಲೀಕರಿಗೆ ಪೆನಾಲ್ಟಿ ಹಾಕಿದ್ರೆ ಯಾರು ಹಳೆ ಲ್ಯಾಂಡ್ ಓನರ್ ಇದ್ದ ಅಥವಾ ಬಿಲ್ಡರ್ ಇದ್ದ ಅವನಿಗೆ ಪೆನಾಲ್ಟಿ ಹಾಕ್ಬೇಕು. ಸೊ ಸರ್ಕಾರಿ ದಾಖಲೆಗಳಲ್ಲಿ ಭೂ ಮಾಲೀಕರ ಹೆಸರುಗಳು, ಅಲ್ಲಿರೋ ಮಾಲೀಕರ ಹೆಸರುಗಳೇ ಇಲ್ಲ, ಯಾರಿಗೆ ಪೆನಾಲ್ಟಿ ಹಾಕ್ತಾರೆ? ಸರಿ. ಸೊ ಹೀಗಾಗಿ ಈ ಸರ್ಕಾರ ಆಗ್ಬೋದು, ಈಗಿಂತಲ್ಲ ಹಳೆ ಸರ್ಕಾರಗಳು ಅಷ್ಟೇನೆ ಕೆಲಸ ಮಾಡಿರೋದು. ಈ ಭೂಮಿ ವಿಚಾರ ಅಂತ ಬಂದಾಗ ಯಾವುದೇ ಸರ್ಕಾರ ಆದ್ರೂ ನಾಗರಿಕರ ಪರವಾಗಿ ಇಲ್ಲವೇ ಇಲ್ಲ ಮೇಡಮ್. ಸರಿ, ಅನುಮಾನಗಳು ಯಾಕೆ ದಟ್ಟವಾಗಿ ಹೋಗುತ್ತೆ ಅಂದ್ರೆ ಗಣೇಶ್ ಸರ್, ಈ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಾ ಇರ್ಬೋದು. ನಾವು ಒಪ್ಪಬೇಕಾಗುತ್ತೆ ಸರ್, ಕ್ಲೀನ್ ಮಾಡಬೇಕು ಬೆಂಗಳೂರನ್ನ ಅನ್ನೋದನ್ನ ಎಲ್ಲರೂ ಪಕ್ಷಾತೀತವಾಗಿ ಒಪ್ಪಬೇಕು. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿರುವ ಕ್ರಮಗಳಿದೆಯಲ್ಲ, ಈಗ ಪಾರ್ಕು 5% ನಾವು ಬೇರೆ ಪರ್ಪಸ್, ಸಾರ್ವಜನಿಕರ ಹಿತಾಸಕ್ತಿ ಪರ್ಪಸ್ಗೆ ನಾವು ಉಪಯೋಗಿಸ್ಕೊಳ್ತೀವಿ. ಮನೆ ಮುಂದೆ ನೀವು ಕಾರ್ ನಿಲ್ಲಿಸ್ತೀರಾ, ಸ್ಕೂಟರ್ ನಿಲ್ಲಿಸ್ತೀರಾ, ನಾವು ಅದಕ್ಕೆ ಒಂದಷ್ಟು ಫೈನೋ ಅಥವಾ ಅದಕ್ಕೆ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ತೀವಿ. ಮನೆಯಿಂದ ಆಚೆ ಹೋಗೋ ಕಸಕ್ಕೆ ಜಾಸ್ತಿ ಕಸ ಇದ್ರೆ ಖಾಲಿ ಸೈಟಲ್ಲಿ ಅದಕ್ಕೂ ದುಡ್ಡು ಹಾಕ್ತೀವಿ. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ ಅಂತಂದ್ರೆ ಆ ಸೈಟನ್ನ ವಾಪಸ್ ಪಡಿತೀವಿ. ಅಂದ್ರೆ ಈ ಭೂಮಿಗೆ ರಿಲೇಟೆಡ್ ಆಗಿ ಎಷ್ಟು ಡೆಸ್ಪರೇಟ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಾ ಇರುವ ಕ್ರಮಗಳು ಅನುಮಾನಕ್ಕೆ ಸಹಜವಾಗಿ ಕಾರಣವಾಗುತ್ತಾ ಅನ್ನೋದು. ಇಲ್ಲಿ ಅನುಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ದೌರ್ಜನ್ಯ ಮತ್ತು ದಬ್ಬಾಳಿಕೆ. ಯಾತಕ್ಕೆ ಹೇಳ್ತೀನಿ ಈ ಮಾತು ಅಂತಂದರೆ, ನೋಡಿ ಮೇಡಮ್, ಕಸ ಅನ್ನೋ ವಿಚಾರ ಮನೆಗೆ ಬೇಡ, ಮನಸ್ಸಿಗೂ ಬೇಡ, ಮಂದಿರಕ್ಕೂ ಬೇಡ, ಮಠಕ್ಕೂ ಬೇಡ, ಮಶಾಣಕ್ಕೂ ಬೇಡ. ಕಸ ನನಗೆ ಬೇಕು ಅಂತ ಹೇಳೋರು ಯಾರು ಅಂತಂದರೆ ಗುತ್ತಿಗೆದಾರ ಒಬ್ಬನೇ ನನಗೆ ದುಡ್ಡಿಗೆ ಬೇಕು ಅಂತ ಹೇಳೋರು ಅಷ್ಟೇ. ಕರೆಕ್ಟ್. ಹಾಗಾಗಿ ಕಸದ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂಥ ಆರಂಭದಲ್ಲಿ 3 ವರ್ಷಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ನಾನು 100 ಎಕರೆ ಜಾಗವನ್ನು ಖರೀದಿ ಮಾಡಿ ಕಸವನ್ನು ಡಿಸ್ಪೋಸ್ ಮಾಡೋಕ್ಕೆ. ಮೇಡಮ್, ಕಸ ಅನ್ನೋದು ಪ್ರತಿ ದೈನಂದಿನ ಚಟುವಟಿಕೆ, ಪ್ರತಿ ದಿವಸ ಬೀಳುತ್ತದೆ, ಒಂದು ದಿವಸದ ಕರ್ತವ್ಯ ಅಲ್ಲ. ಹಾಗಾಗಿ ಪ್ರತಿ ದಿವಸ ಕಸ ಸಾಗಿಸೋದು ಕಷ್ಟ, ನಾನು ಒಪ್ತೀನಿ. ಮಾನ್ಯ ನಗರಾಭಿವೃದ್ಧಿ ಈಗಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರು ಅವರು ಬಂದಂಥ ದಿನದಲ್ಲಿ ಅಭಿವೃದ್ಧಿಯ ಕಡೆ ಗಮನ ಕೊಡದೆ ಬರೀ ದಬ್ಬಾಳಿಕೆನೆ, ಇದು ಮಾಡಬೇಡ, ಅದು ಮಾಡಬೇಡ, ಹಿಂಗಿರಬೇಡ, ಹಂಗಿರಬೇಡ, ನಾನು ಇದ್ದೀನಿ ಅಂತ ತೋರಿಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೆ ಹೊರತು ಸಾರ್ವಜನಿಕರಿಗೆ ಮಿತವಾಗಿ ಅವರು ಸಹಕಾರಿಯಾಗಿಲ್ಲ. ಒಂದು ರೀತಿ ದಬ್ಬಾಳಿಕೆ ಮನೋಭಾವ ಇದೆ. ನಂಬರ್ 1 ಮೇಡಮ್. ನಂಬರ್ 2, ನಟರಾಜ್ ಗೌಡರು ಒಂದು ಮಾತು ಹೇಳ್ತಿದ್ರು, ನಾವು ಕಾನೂನು ಮಾಡಿಲ್ಲ ಅಂಥೇಳಿ. ಅಪ್ಪ, ದೊಣ್ಣೆ ಕೊಟ್ಟಿದ್ದೀವಿ, ನೀವು ಯಾರು ಹೊಡಿತೀರಾ ಅಂತ ಗೊತ್ತಿಲ್ಲ. ದೊಣ್ಣೆ ನಿಮ್ಮ ಕೈಯಲ್ಲಿದೆ, ಯಾವಾಗ ಹೊಡಿತೀರಾ ಅಂತಲೂ ಗೊತ್ತಿಲ್ಲ. ಅದನ್ನ ಒಂದು ಗಾದೆ ಇತ್ತು, ನಾನು ಆ ಗಾದೆ ಈಗ ಹೇಳಕ್ಕೆ ಹೋಗಲ್ಲ, ಹೇಳಕ್ಕೆ ಹೋಗಲ್ಲ. ಈಗ ಯಾಕೆ ಅಂತಂದರೆ ಮೇಡಮ್, ಸೈಡ್ ತೊಗೊಂಡಿದ್ದೀವಿ, ಈ ಖಾತಾ ಮಾಡ್ಕೊಳ್ಳಲ್ಲ, ಮನೆ ಕಟ್ಟಕ್ಕೆ ಹೋದರೆ ಪ್ಲ್ಯಾನ್ ಮಾಡ್ಕೊಳ್ಳಲ್ಲ. ಮೇಡಮ್, ಜನ ಸಾಲ ತಗೊಳ್ಳೋ ಕಟ್ಟಕ್ಕೆ ರೆಡಿ ಇದ್ದಾರೆ. ಎಷ್ಟು ಖಾತಾ ಮಾಡಿಕೊಟ್ಟಿದ್ದೀರಿ? ಈ ಖಾತಾ ಮಾಡಿಕೊಟ್ಟು ಎಷ್ಟು ದಿವಸ ಆಗಿದ್ದೀರಿ? 3 ವರ್ಷ ಆಯಿತು. ಎಷ್ಟು ಖಾತಾ? ಬೆಂಗಳೂರಲ್ಲಿ 8.5 ಲಕ್ಷ ಸೈಟ್ ಇದೆ. 8.5 ಲಕ್ಷ ಸೈಟ್ಗೆ 50-49 ಸಾವಿರ ಜನ ಅಪ್ಲಿಕೇಶನ್ ಹಾಕಿದರೆ 20,000 ಜನಕ್ಕೆ A to B ಖಾತಾ ಮಾಡಿಕೊಟ್ಟಿದ್ದೀರಾ. ಮೇಡಮ್, ಖಾತೆಗೆ ಹಾಕಿ ಈ ಖಾತೆಗಳು ಗ್ರಾಮ ಪಂಚಾಯತಿಗಳಲ್ಲೆಲ್ಲ ಹಾಕ್ಕೊಂಡು ಎಷ್ಟು ಜನ ನರಳ್ತವ್ರೆ ಗೊತ್ತಾ ಮೇಡಮ್? ಶಾಪ ಆಗ್ತಿಲ್ಲ ಇವ್ರ ಮನೆ, ಅದು ಹೋಮ ಮಾಡ್ತಿಲ್ಲ, ಕತೆ ಕೇಳೋರಿಲ್ಲ.
ಸಾರ್ವಜನಿಕರ ಕತೆ ನಾವು ಟಿವಿಲಿ ನೀವೇನೇ ಈಗ ಅಪೋಸಿಷನ್ ನಾವೆಲ್ಲ ಅಷ್ಟು ಮಾಡ್ತಾ ಇದ್ದೀವಿ, ಅದನ್ನು ನೋವಾಗತ್ತೆ ಹೇಳ್ಕೊಳ್ಳಿಕ್ಕೆ. ನಂಬರ್ 1 ಮೇಡಮ್. ನಂಬರ್ 2, ಇದೇ ಮಾನ್ಯ ಕೃಷ್ಣ ಬೈರೇಗೌಡರು ಹೇಳಿದ್ರು ಅನಧಿಕೃತ ಬಡಾವಣೆಗಳು ಇಷ್ಟಿದಾವೆ ಅಂತ. ಮೇಡಮ್, ಅನಧಿಕೃತ ಬಡಾವಣೆಗಳು ಇಂಪ್ರೂವ್ ಆದಂಗೆ ಬಿಡಿಎ ಬಡಾವಣೆಗಳು ಇಂಪ್ರೂವ್ ಆಗಿದಾವ? ಯಾವ ಬಿಡಿಎ ಮೇಡಮ್ ಕೊಂಪೆ ಇದ್ದಂಗಿದೆ ಮೇಡಮ್. ಇವತ್ತು ಬಿಡಿಎ ಬಡಾವಣೆಗಳಿಗೆ ಬರ್ತಿರೋದು ಚಿರತೆಗಳು, ಅನಾಧಿಕೃತ ಬಡಾವಣೆಗೆ ಬರ್ತಿಲ್ಲ. ಅವೆಲ್ಲ ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡವ್ರೆ. ಅಂದರೆ ಜನಗಳಿಗೆ ಇವತ್ತು ಇಂಟ್ರೆಸ್ಟ್ ಇದೆ, ನಾನು ಮನೆ ಕಟ್ಕೊಬೇಕು, ಚೆನ್ನಾಗಿಡಬೇಕು, ನನ್ನ ಬಡಾವಣೆ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದೇ. ಕಸ ಹಾಕ್ತಾರೆ ಮೇಡಮ್. ಕಸ ಹಾಕಲಿಕ್ಕೆ ಒಂದಷ್ಟು ವ್ಯವಸ್ಥೆ ಗ್ರಾಮ ಪಂಚಾಯತ್ ನಗರದಲ್ಲಿ ಮಾಡಬೇಕು. ಈ ಒಂದು ಕಸದ ಗಾಡಿ 50 kg ಮೇಲೆ ತುಂಬಲ್ಲ ಮೇಡಮ್, 60 kg ತುಂಬಲ್ಲ ಮೇಡಮ್. ಒಂದೊಂದು ಮನೆಯಲ್ಲಿ ಇವತ್ತು ಕಸದ ವಿನ್ಯಾಸ ಜಾಸ್ತಿ ಆಯಿತು. ಮೊದಲು ಬರೀ ತರಕಾರಿ ಅಂತ ಇದ್ದಿದ್ದು, ಇವಾಗ ಎಲೆಕ್ಟ್ರಾನಿಕ್ ಕಸ, ಆಮೇಲೆ ಫ್ಲಿಪ್ಕಾರ್ಟ್ ಕಸ, ಆ ಕಸ, ಈ ಕಸ ಮೇಡಮ್ ತುಂಬಾ ಜನ ಇದೆ ಮೇಡಮ್. ನಾವು ಪ್ರಾಮಾಣಿಕವಾಗಿ ಮಾತಾಡಿದಾಗ ಇದು ವಾಸ್ತವಿಕತೆ. ನೀವು ಇನ್ನೂ ಒಂದು ಮಾತು ಕೇಳಿದ್ರಿ ಈಗ ನನ್ನ ಧನುಂಜಿ ಅವರಿಗೆ, ಒಣಕಸ ಮಾಡು ಮೇಡಮ್. ಒಣಕಸ ಎಲ್ಲ ಮಾಡಿಕೊಟ್ರೆ ಆಚೆ ಹೋಗಿ ನೋಡ್ಬೇಕು ಮೇಡಮ್, ಅವರೆಲ್ಲ ಒಟ್ಟಿಗೆ ಹಾಕೊಂಡು ಹೋಗ್ತಾರೆ ಮೇಡಮ್. ಮೇಡಮ್ ಅದೇನು ಹೇಳ್ತಾರೆ, ಕುಂಬಾರನ ವರ್ಷ ದೊಣ್ಣೆಗೆ ಒಂದು ನಿಮಿಷ ಅಂದಂಗೆ. ನೀವು ಯಾವಾಗಲೂ ಕಣ್ಣು ಕಂಡವನಿಗೆ ಹೊಡಿತೀರೇ ಹೊರತು ಬಚ್ಚಿಕೊಂಡು ಹುಡ್ಕೊಂಡು ಹೊಡಿತಿಲ್ಲ ಮೇಡಮ್. ಇವತ್ತು ಕಾಂಗ್ರೆಸ್ ಸರ್ಕಾರದ ನೀತಿಗಳು ಈ 2 ವರ್ಷ 3 ವರ್ಷದಲ್ಲಿ ನೆಮ್ಮದಿಯಾಗಿದ್ರೆ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯ ಕಾಲದಲ್ಲಿ. ಯಾಕೋ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ತಗೊಳ್ಳಿ ಒಂಥರ ದಬ್ಬಾಳಿಕೆ, ದೌರ್ಜನ್ಯ, ಸರಿ ಇಲ್ಲ, ನೀನು ಇದು ಸರಿ ಇಲ್ಲ, ನೀನು ಹಂಗಿಲ್ಲ, ಹಿಂಗೆ ಯಾರಾದ್ರೂ ಒಬ್ರು ಸಾರ್ವಜನಿಕರ ಸಹಕಾರಿಯಾಗಿ ಮಾತಾಡ್ತಾ ಇದಾರೆ ಮೇಡಮ್. ಈಗ ಇವಾಗ ನೀತಿ ನೋಡಿದ್ರೆ, ಇವ್ರ ನೀತಿ ನೋಡ್ತಾ ಇದ್ರೆ ಇವ್ರಿಗೆ ಏನ್ ಸಮಾಜದ ಬಗ್ಗೆ ಕಲ್ಪನೆ ಇದೆ, ಕಳಕಳಿ ಇದೆಯಾ, ಕನಿಕರ ಇದೆಯಾ, ಅಥವಾ ಸಬ್ಬಾಳಿಗೆ ನಾನು ಕನಿಕ ಈ ಸಮಾಜನ ನಾನು ಹಾಳ್ಲಿಕ್ಕೆ ಬಂದಿರತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಲಿಕ್ಕೆ ನಾನು ಇದೀನಿ ಅನ್ನತಕ್ಕಂಥ ನೀತಿಯಲ್ಲಿ ಹೋಗ್ತಾ ಇದ್ದಾರೆ ಮೇಡಮ್ ಕಾಂಗ್ರೆಸ್ನವರು. ಏನ್ ತಪ್ಪು ಮಾಡಿದ್ರೆ ಕರೆಂಟ್ ಕೊಡಲ್ಲ, 2 ಫ್ಲೋರ್ ಜಾಸ್ತಿ ಕೊಟ್ರೆ ಅವನಿಗೆ ಕರೆಂಟ್ ಸಾಯ್ಸ್ ಹಾಕ್ಬಿಡ್ತಾರೆ, ಅವ್ನ ಮನೆ ಕಟ್ಕೊಳಕ್ ಬಿಡಲ್ಲ. ಕಸಮುಕ್ತ ನಗರ ಆಗಬೇಕು. ನೀವು ಕಸಮುಕ್ತ ನಗರ ಮಾಡಕ್ಕೆ ಗಾರ್ಬೇಜ್ ಸಿಟಿ ಅಂತ ಹೇಳಿದವರು ನೀವು ನಮ್ಮ ಸರ್ಕಾರದ ಗಾರ್ಬೇಜ್ ಸಿಟಿ ಮಾಡಿದ್ರೆ ಅದಕ್ಕೆ ಅದು ಸರಿ ಮಾಡ್ತೀವಿ. ಯಾರು ಮಾಡಿದ್ರೆ 100 ಎಕರೆ ಜಾಗ ತಗೊಳ್ಳಿಲ್ಲ. ಮೇಡಮ್ ಒಂದೇ ಒಂದು ಸೆಕೆಂಡ್, ಒಂದೇ ನಿಮಿಷ ಮೇಡಮ್. ಇಲ್ಲಿಂದ 30 ಕಿಲೋಮೀಟರ್ 35 ಕಿಲೋಮೀಟರ್ ಹೊಸೂರು ಇಂಟರ್ನ್ಯಾಷನಲ್, ಅದು ಅಂತಾರಾಜ್ಯ ನದಿ, ಇದು ಇದು ಗಡಿ ಬಾರ್ಡರ್ ಬರ್ತದೆ ಮೇಡಮ್. ಈ ಕಡೆಯಿಂದ ಬಂದ್ರೆ ಈಗಾಗಲೇ ಬಿಡದಿ, ಆಮೇಲೆ ಸ್ವಲ್ಪ ದೂರ ಹೋದ್ರೆ ಸಾಂಸ್ಕೃತಿಕ ನಗರ ಮಂಡ್ಯ, ಚನ್ನಪಟ್ಟಣ ನಗರ, ಗೊಂಬೆ ನಗರ ಅಂತೀವಿ. ಈ ಕಡೆ ಅಲ್ಲಿ ತಗೊಂಡ ಕಾಸು ಹಾಕ್ತಾರೆ, ಅಲ್ಲಿ ಅವ್ರು ಕ್ಯಾಕರ್ಸ್ ಮಕ್ ಕುಗಿತಾವ್ರೆ. ಈಗ ಎಲ್ಲೆಲ್ಲ ಹಾಕ್ತಾ ಇದೀವಿ, ಅಲ್ಲೆಲ್ಲ ಸ್ಟ್ರೈಕ್. ನೀವೇನ್ ಮಾಡಿದ್ರೆ ಪರ್ಯಾಯ ವ್ಯವಸ್ಥೆಗೆ ಸರಿ ಕಸ ಇಟ್ಕೊಂಡಿದ್ದೀರಾ ಅಂತ ದಂಡ ಹಾಕ್ತೀರಿ, ಆಯ್ತು ಕಸ ತಗೊಂಡು ಏನ್ ಮಾಡ್ತಿದ್ದೀರಿ? ಬಾರಿ ಪ್ರಶ್ನೆ ನಟರಾಜ್ ಗೌಡ ಮುಂಚೆ ರಾಘವೇಂದ್ರ ಅವರೇ ಈ ಲೆಕ್ಕ ನಾವ್ ಹೇಳ್ತೀವಿ. ಒಂದ್ ರಿಯಾಕ್ಷನ್ ತಗೊಂಡ್ ಬರ್ತೀನಿ ನಟರಾಜ್ ಗೌಡ್ರೆ, ಗಣೇಶ್ ಸರ್ ಒಂದ್ ರಿಯಾಕ್ಷನ್ ರಾಘವೇಂದ್ರ ಅವ್ರ ವಾಯ್ಸ್ ಬರ್ಲಿ ಸರ್. ಒಂಚೂರು ಲೈಟ್ ಇರೋ ಏರಿಯಾಗ್ ಬರ್ಬೋದಾ? ಚೂರ್ ಲೈಟ್ ಇರೋ ಏರಿಯಾಗ್ ಬರ್ಬೋದಾ? ಇಫ್ ಯು ಕ್ಯಾನ್ ಸರ್. ನನ್ನ ಪ್ರಶ್ನೆ ಅಂತೂ ಕೇಳ್ತೀನಿ ಅವ್ರಿಗೆ ರಾಘವೇಂದ್ರ. MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ರಾಘವೇಂದ್ರ ಅವರಿಗೆ ಗಣೇಶ್ ಸರ್, ರಾಘವೇಂದ್ರ ಅವರೇ, ಈ ದಂಡದ ಮೊತ್ತ ಏನಿದೆ ಇದು ನಿಮ್ಗೆ ಸೈಂಟಿಫಿಕ್ ಅನ್ಸುತ್ತಾ? ಹೌದು ಸರ್, ನಾವೆಲ್ಲ ಒಪ್ಪೋಣ, ಸ್ವಚ್ಛವಾಗಿರ್ಬೇಕು, ನಮ್ಮ ನಗರ ಯಾರು ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅದಕ್ಕೆ ವಿರುದ್ಧವಾಗಿದ್ದಾರೆ ಅವರಿಗೆ ಶಿಕ್ಷೆ ಅನ್ನೋದು ಆಗಬೇಕು. ಬಟ್ ಇದು ಸೈಂಟಿಫಿಕ್ ಅನ್ನಿಸ್ತಾ ಇದೆಯಾ ಸರ್? 20-30 ಸೈಟ್ ಇರುವವರಿಗೆ ಹೆಚ್ಚು ಕಮ್ಮಿ 25,900 ರೂಪಾಯಿ ತನಕ, 30-40 ಆಯಿತು ಅಂತಂದ್ರೆ 51,800 ರೂಪಾಯಿ, 40-60 ಆಯಿತು ಅಂತಂದ್ರೆ 1,03,600 ರೂಪಾಯಿ, 50-80 ಇತ್ತು ಅಂತಂದ್ರೆ 1,28,000 ರೂಪಾಯಿ. ಸರ್ ಇದು ಇನ್ನೂ ವೇರಿ ಆಗಬಹುದು ಅನ್ನೋದಿದೆ. ಹೆಂಗೆ ನೀವು ಕಾಂಪೌಂಡ್ ಹಾಕ್ಸ್ಕೊಂಡು ನಮ್ಮ ಸೈಟ್ ಭದ್ರ ಇತ್ತು ಅಂತಂದ್ರೆ 1,000 ಎಕ್ಸ್ಟ್ರಾ ಕೊಡ್ಬೇಕು ನೀವು ಕಾಂಪೌಂಡ್ ಹಾಕ್ಸಿದ ತಪ್ಪಿಗೆ. ವ್ಯಾಲಿಡಾ ಸರ್ ಇದು? ನಾನು ಮೊದಲನೇದಾಗಿ ಹೇಳ್ತೀನಿ ಜನಗಳಿಗೆ ಎಲ್ರಿಗೂ ಸಹ BBMP ದುಡ್ಡು ಮಾಡಕ್ಕೆ ಬಿಡ್ಬೇಡಿ. ನಮ್ಮ ಜಾಗ ಕಸ ಹಾಕಿದ್ರೆ ಎಲ್ಲ ಆಗಿದೆ, ನಾವೇ ಕ್ಲೀನ್ ಮಾಡೋಣ, ಯಾಕೆ BBMP ದುಡ್ಡು ಮಾಡಕ್ ಬಿಡ್ಬೇಕು? ಸೊ ಅದಕ್ಕೋಸ್ಕರ ಬೇಸಿಕ್ ರೂಲ್ಸ್ ಏನ್ ಹೇಳುತ್ತೆ, ಗ್ರೇಟರ್ ಬೆಂಗಳೂರು ಅಧಿನಿಯಮ ಪ್ರಕಾರ 2024
74 ಪ್ರಕಾರ ಏನಂತ ಹೇಳಿದ್ರೆ ಯಾರ್ಯಾರು ವೇಕೆಂಟ್ ಸೈಟ್ ಇದೆ ಅವರು ಕ್ಲೀನ್ ಮಾಡ್ಕೋಬೇಕು. ಇದು ಆಕ್ಟ್ ಅಲ್ಲೇ ಇದೆ. ಅದರ ಜೊತೆಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ 2020 ಉಪನಿಯಮ 18B ಪ್ರಕಾರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಪ್ರತಿ ಅವರ ಕಮ್ಯುನಿಟಿನ ಅವರ ಸೈಟ್ ನ ಕ್ಲೀನ್ ಮಾಡ್ಕೊಳ್ಳೋ ಜವಾಬ್ದಾರಿ ಜನಗಳದೇ ಅಲ್ವಾ. ಎಲ್ಲಾನು ನಾವು ಸರ್ಕಾರದ ಮೇಲೆ, ಸರ್ಕಾರಕ್ಕೆ ಇವಾಗ ದುಡ್ಡು ಮಾಡೋದು ಬೇಡ. ಸರ್ಕಾರಕ್ಕೆ ಆಕ್ಚುಲಿ ಇದು ಅವರು ಹಾಕಿರೋದು ಅನ್ಸೈಂಟಿಫಿಕ್ ಅನ್ಕೊಂಡ್ರು ಸಹ ನಾವ್ ಯಾಕೆ ಅಷ್ಟು ದುಡ್ಡು ಕೊಡ್ಬೇಕು? ನಮ್ಮ ಜವಾಬ್ದಾರಿ, ಜನಗಳ ಜವಾಬ್ದಾರಿ ಕ್ಲೀನ್ ಮಾಡ್ಕೋಬೇಕಾದ್ರೆ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಳೋದಕ್ಕೆ ಎಷ್ಟು ವರ್ಕ್ ಮಾಡ್ಬೇಕು ಅದನ್ನ ವರ್ಕ್ ಮಾಡ್ಲೇಬೇಕಾಗುತ್ತೆ. ಅದು ಬಿಟ್ಬಿಟ್ಟು ನಾವು ಕ್ಲೀನ್ ಮಾಡಲ್ಲ, ನಾವು ಹಂಗೆ ಇಟ್ಕೊಂತೀವಿ. ಆಲ್ರೆಡಿ ಸುಮಾರು ಒಟ್ಟು 30% ಕ್ಲೀನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, 30% ಕ್ಲೀನ್ ಮಾಡಿದ್ರೆ ಇನ್ನು 70% ಸಹ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈಗ ಬಹಳಷ್ಟು ಡಂಪ್ ಯಾರ್ಡು, ಗಾರ್ಬೇಜ್ ಡಂಪ್ ಯಾರ್ಡ್ ಇರ್ಬೋದು, ಜೊತೆಗೆ ನೈರ್ಮಲ್ಯ ಇರ್ಬೋದು, ಜೊತೆಗೆ ಅಲ್ಲೆಲ್ಲ ಗೆಡ್ಡೆ ಕಸಗಡ್ಡಿಗಳೆಲ್ಲ ಆಗಿರೋದು ಸಹ ಇದು ವೇಕೆಂಟ್ ಸೈಟ್ಗಳಿಂದಾನೆ. ಆ ವೇಕೆಂಟ್ ಸೈಟ್ಗಳು ಓನರ್ GBA ಏನ್ ಜವಾಬ್ದಾರಿ ಇರುತ್ತೋ ಅಟ್ ಸೇಮ್ ಟೈಮ್ ಓನರ್ ನಾಗರಿಕರ ಜವಾಬ್ದಾರಿನೂ ಸಹ ಅದೇ. ಅದಕ್ಕೋಸ್ಕರ ಅವರು ಕ್ಲೀನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಕಟ್ಟಿರೋ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿಂದ ಯಾಕೆ ಕ್ಲೀನ್ ಮಾಡ್ಬೇಕು? ಅದಕ್ಕೋಸ್ಕರ BBMPನೇ ಕ್ಲೀನ್ ಮಾಡುತ್ತೆ. ಕ್ಲೀನಿಕ್ ಆಪ್ ಅಂತಾನು ಇದೆ, ಅದ್ರ ಮೂಲಕ ಮಾಡ್ಕೋಬಹುದು. ಕರೆಕ್ಟ್. ನಾಗರಿಕ ಪ್ರಜ್ಞೆ ಅನ್ನೋದನ್ನ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೂ ಹೇಳಿದೆ, ಬಹುಶಃ ಕಡೆಯವರೆಗೂ ಕೂಡ ನಾವು ಮಾತನಾಡ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಕೃಷ್ಣ ಬೈರೇಗೌಡರು ಇವತ್ತು ಕೊಟ್ಟಿರೋ ಲೆಕ್ಕ ನೀವು ಉತ್ತರ ಕೊಡ್ಲಿ, ನಿಮ್ದಾದ್ಮೇಲೆ ನಟರಾಜ್ ಗೌಡರು ಕೂಡ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಕೃಷ್ಣ ಬೈರೇಗೌಡ ಅವರೇ ಕೊಟ್ಟಿರೋ ಲೆಕ್ಕ, ನಾವು ಆಗಸ್ಟ್ 1ರಿಂದ ಪ್ರಾರಂಭ ಮಾಡಿದ್ವಿ ಈ ಡ್ರೈವ್ ನ, ಇಲ್ಲಿವರೆಗೂ ಸರಿಸುಮಾರು 1,22,000 ಟನ್ ಅಷ್ಟು ಡೆಬ್ರೀಸ್ ನ ಸರ್ ನಾವು ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಯಾರೆಲ್ಲ ಸಹಕಾರ ಕೊಟ್ರು? ಬೆಸ್ಕಾಂನವ್ರು ಸಹಕಾರ ಕೊಟ್ರು, ಹಾಗೆ BMRCL ಅವ್ರು ಸಹಕಾರ ಕೊಟ್ರು, BDN ಅವ್ರು ಸಹಕಾರ ಕೊಟ್ರು ಅಂತಂದ್ರೆ ಏನು? ಇನ್ನು ನಾಗರಿಕರ ವಿಚಾರ ಅಲ್ಲ ಇದು, ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಈ ಎಲ್ಲ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಜಾಗದಲ್ಲಿದ್ದ ಕಸ ಸರ್. ಎಷ್ಟು? 1,22,000 ಟನ್ ಅಷ್ಟು ಕಸ. ಇದನ್ನ ಯಾರ ಹತ್ರ ಸರ್ ಪೆನಾಲ್ಟಿ ಇಸ್ಕೊಳ್ತಿದ್ದಾರೆ? BMRCL ಅಧಿಕಾರಿ ಹತ್ರ ಇಸ್ಕೊಳ್ತಿದ್ದಾರಾ? ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಅಲ್ವಾ? ಅವ್ರ ಮೂಗಿನಡಿನೇ ಅಲ್ವಾ ಕಸ ಇದ್ದಿದ್ದು? ಬೆಸ್ಕಾಂನವರು ಡೆತ್ ಪೋಲ್ ಗಳನ್ನ ರಿಮೂವ್ ಮಾಡಿದ್ರಂತೆ, ಇಷ್ಟು ವರ್ಷ ಬಿಟ್ಟಿದ್ ಯಾಕೆ? ಅವ್ರಿಗೂ ಹಾಕ್ಬೇಕಲ್ಲ ದಂಡ, ಯಾಕೆ ಕೇವಲ ಸಾಮಾನ್ಯ ನಾಗರಿಕರು ಅನುಭವಿಸಬೇಕು ದಂಡದ ಈ ಬರೇನಾ? ಐ ಟೋಟಲಿ ಅಗ್ರಿ ಸ್ಮಿತಾ ಅವರೇ, ನೀವ್ ಏನ್ ಹೇಳ್ತಾ ಇದಾರೆ ಟೋಟಲಿ ಅಗ್ರಿ. ಅಟ್ ದ ಸೇಮ್ ಟೈಮ್ ಇದೆಲ್ಲ ಕ್ಲಿಯರ್ ಮಾಡಿರೋದು BMRCL, BDA, BWSSP ಅವರೇ ಕ್ಲೀನ್ ಮಾಡಿರೋದಲ್ವಾ? GBA ನಮ್ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿಂದ ಕ್ಲೀನ್ ಮಾಡಿರೋದಲ್ವಾ? ಇವಾಗ ಆಗಸ್ಟ್ 1ನೇ ತಾರೀಕಿಂದ ಅದು ಎಷ್ಟು ವರ್ಷದಿಂದ ಇತ್ತು? ಅದರಿಂದ ಸಮಸ್ಯೆಗಳೆಷ್ಟು? ಇದಕ್ಕೆ ದಂಡ ಬೇಡವಾ ಮೇಡಮ್? ಅಟ್ಲೀಸ್ಟ್ ಇವಾಗ ಸಾರ್ವಜನಿಕರ ಮೇಲೆ ಇವಾಗ ದಂಡ ಆಗ್ತಾ ಇದಾರಾ? ಇಲ್ಲ ಅಲ್ವಾ? ಸಾರ್ವಜನಿಕರಿಗೂ ಸಹ ಟೈಮ್ ಕೊಡ್ತಾ ಇದಾರಲ್ವಾ? ಅಟ್ ದ ಸೇಮ್ ಟೈಮ್ ಎಲ್ಲ ಪ್ಯಾರಾಸ್ಟೇಟಲ್ ಏಜೆನ್ಸಿಗೂ ಸಹ ಟೈಮ್ ಕೊಟ್ಟಿದಾರಲ್ವಾ? ಟೈಮ್ ಕೊಟ್ಬಿಟ್ಟು ಈಗ ಮಾಡ್ಲಿಲ್ಲ, ಇನ್ಮೇಲೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ GBA ಎಲ್ಲಾ ಪ್ಯಾರಾಸ್ಟೇಟಲ್ ಏಜೆನ್ಸೀಸ್ ಮೇಲೆ ದಂಡ ಹಾಕ್ಲೇಬೇಕು. ದಂಡ ಹಾಕೋದೇ ನೆಕ್ಸ್ಟ್ ಯಾವಾಗ ನಮ್ಮ ಜನಗಳ ಮೇಲೆ ದಂಡ ಹಾಕ್ತಾ ಇದಾರಲ್ಲ, ಸಾರ್ವಜನಿಕ ಸಂಸ್ಥೆಗಳ ಮೇಲೂ ಸಹ ದಂಡ ಹಾಕ್ಬೇಕು. ಅದ್ರ ಬಗ್ಗೆನೂ ಸಹ ಸರ್ಕಾರ ಯೋಚನೆ ನಡೆಸ್ತಾ ಇಲ್ಲ. ನಂದೊಂದು ಇದಿದೆ, ನಾನು ಗಣೇಶ್ ಮಾತಾಡ್ತಾ ಇದ್ದೀನಿ. ದಂಡ ಹಾಕೋದು ಅಂತಂದ್ರೆ ಸ್ಥಳದಲ್ಲಿ ಹಾಕ್ತಿದ್ರು, ಇವ್ರದ್ದು ಇನ್ನೊಂದು ಸ್ಟೈಲ್ ಇದೆ. ನಾನು ಅವ್ರ ಖಾತೆಗೆ ಹಾಕ್ಬಿಡ್ತೀನಿ, ಖಾತೆ ಕಂದಾಯದಲ್ಲೇ ತಗೊಂಡ್ಬಿಡ್ತೀನಿ. ಯಾವಾಗ ಸೈಟ್ ಅಲ್ಲಿ ಸೈಟ್ ಅಲ್ಲಿ ಹಾಕಿದೀರಾ ನೀವು, ತಂದು ನನ್ನ ಸೈಟ್ ನಾನ್ ತಗೊಳಗೆ ಎಲ್ಲ ಹಾಕ್ಲಿ. ಕಸಕ್ಕೆ ಇವಂದು ಅಂತ ಏನಾದ್ರು ಬಣ್ಣ ಇದೆಯಾ? ಇವನ್ ಮೇಲೆ ಕಸ, ನೀತಿ ಇದೆಯಾ ಸರ್? ಸಾರ್ವಜನಿಕರು ಪಾಲಿಸೋ ರೀತಿಯಲ್ಲಿ ಇರಬೇಕು. ಕಂದಾಯದಲ್ಲೂ ಹಾಕ್ಬಿಡ್ತೀನಿ, ಟ್ಯಾಕ್ಸ್ ಅಲ್ಲ ಏನ್ ಸರ್ ದಬ್ಬಾಳಿ? ದಂಡ ಹಾಕಿರಿ, ಶಿವಕುಮಾರ್ ಅಂತ ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಅವರೇ ನಮಸ್ಕಾರ. ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಕಡಿತ ಆಗಿದೆ. ನಟರಾಜ್ ಸರ್, ನಾನು ರಾಘವೇಂದ್ರ ಸರ್ ಕೇಳಿದ ಪ್ರಶ್ನೆನೇ ರಿಪೀಟ್ ಮಾಡ್ತೀನಿ ಸರ್. ಇವಾಗ BMRCL ಅಧಿಕಾರಿಗಳು ಅವ್ರ ಪಾಪ ಧಾರಾಳ ಮನಸ್ಸು, ಅವ್ರು ಹೇಳ್ಬಿಟ್ರು ಇಷ್ಟ ದಿನ ಇರ್ಲಿಲ್ಲ, ಅಟ್ಲೀಸ್ಟ್ ಇವಾಗ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ನಾಗರಿಕರಿಗೂ ಅವಕಾಶ ಕೊಟ್ಟಿದ್ದಾರೆ. ಸರಿನೇ ಸರ್, ನಾಗರಿಕರಿಗೆ ನೀವು ಅವಕಾಶ ಕೊಟ್ರಿ ಸರಿ, ಯಾಕಂದ್ರೆ ನಾಗರಿಕ ಪ್ರಜ್ಞೆ ಅನ್ನೋದು ನಾವು ಬಹಳ ಎಕ್ಸ್ಟ್ರಾವೆಗೆನ್ಸಿ ಆಗೋಯ್ತು ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಅಂತ ಅನ್ಕೊಳ್ಳೋಣ. ಈಗ BMRCL ನವರು, ಬೆಸ್ಕಾಂನವರು, BDN ಅವರು ಅವರೆಲ್ಲ ಇಷ್ಟ ದಿನ ಸುಮ್ಮನೆ ಇದ್ರಲ್ಲ, ಅವ್ರನ್ನ ಅಕೌಂಟಬಲ್ ಮಾಡೋದಿಲ್ವಾ? ಅವ್ರಿಗೂ ಹಾಕಿ ಸರ್. ಅಂದ್ರೆ ನಾನೇನಿಲ್ಲ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಿಲ್ಲ, ಸಾಮಾನ್ಯ ಜನರ ಆಲೋಚನೆಗೆ ತಕ್ಕಂಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮಗ್ ಮಾತ್ರ ನೀವು ಲಕ್ಷಾಂತರ ರೂಪಾಯಿ ದಂಡ ಹಾಕ್ತಿದ್ದೀರಿ,
ಸರ್ಕಾರಿ ಅಧಿಕಾರಿಗಳಾದ್ರೆ ಸರ್ಕಾರದ ಖಜಾನೆಯಿಂದ ದುಡ್ಡು ಕಟ್ಟಿ. ಸರ್ಕಾರದ ಖಜಾನೆ ಯಾರು ದುಡ್ಡು ಸರ್? ನಮ್ದೇ, ಟ್ಯಾಕ್ಸ್ ಪೇಯರ್ಸ್. ಈಗ ವೆರಿ ವೆರಿ ಕರೆಕ್ಟ್ ಆಗಿದೆ ಇದು. ನೋಡಿ, ಯಾವ ಅಧಿಕಾರಿಗಳ ಲೋಪದಿಂದ ಇಲ್ಲಿವರೆಗೂ ಎಲ್ಲಾ ಇಲಾಖೆಗಳು ನೀವು ಹೇಳ್ದಂಗೆ BMRDA BDA ಅಥವಾ ಬೇರೆ ಬೇರೆ ಜಾಗಗಳಲ್ಲಿ ಎಲ್ಲಿ ಕಸ ಇತ್ತು ಅದನ್ನ ಖಂಡಿತವಾಗಿ ಮಾಡ್ಬೇಕು. ಅದು ಎಲ್ಲ ವಿಲೇವಾರಿ ಮಾಡಬೇಕಾಗಿತ್ತು, ಅಲ್ಲಿಂದ ರಿಮೂವ್ ಮಾಡಬೇಕಾಗಿತ್ತು. ಅವ್ರ ಹೊಣೆಗಾರಿಕೆ ಇತ್ತು. ಹೊಣೆಗಾರಿಕೆನ ಇವಾಗ ಅಕೌಂಟಬಿಲಿಟಿ ತಗೊಂಡು ಕೃಷ್ಣ ಬೈರೇಗೌಡರು ಅವರೆಲ್ಲರಿಗೂ ಅಕೌಂಟಬಿಲಿಟಿ ಕೊಟ್ಟು ನೀವೆಲ್ಲ ತೆಗಿಬೇಕು ಅಂತ ಹೇಳಿ ತೆಗಿಸ್ತಾ ಇದ್ದಾರೆ. ಅದು ಸಾರ್ವಜನಿಕರಿಗೂ ಅದೇ ಹೇಳಿದ್ದಾರೆ, ಸರ್ಕಾರಿ ಜಾಗಗಳಲ್ಲಿ ನಾವು ಕ್ಲೀನ್ ಮಾಡ್ಕೊಂತೀವಿ, ಸರ್ಕಾರಿ ಹೊಣೆಗಾರಿಕೆ ನಮ್ದಿದೆ. ಕೇಳಿ ಆಯ್ತು, ಕೇಳಿ ತಗೊಂಡೋಗ್ತಾ ಇದ್ದಾರೆ. ಈಗ ಗಣೇಶ ನಿಮ್ಮ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ತಮ್ಮ ಜಾಗಗಳಲ್ಲಿ ಕ್ಲೀನ್ ಮಾಡ್ಕೊಳ್ಳಿ, ಇದು ಮಾಡ್ಕೋಬೇಕು. ಅದನ್ನೇ ಈಗ ನೀವು ಕ್ಲೀನ್ ಮಾಡೋದೆಲ್ಲ ಆಗ್ತೀರಾ ನೀವು? GP ಅವ್ರು ಬರ್ತಾರಲ್ರಿ, ಈಗ ಕಸ ಸಂಗ್ರಹಣೆ ಬರ್ತಾರೆ, ಕಸ ಸಂಗ್ರಹಣೆ ಬರ್ತಾರಲ್ಲ ಅವ್ರು ಕೊಡಿ, ಅವ್ರು ಕೊಡಿ, ಕಸ ಸಂಗ್ರಹಣೆ ಬರ್ತಾರಲ್ಲ ಅವ್ರು ಕೊಡಿ. ನಾವು ಈಗ ನೀವು ಕಾರ್ಪೊರೇಟರ್ ಆಗಿರೋದು ಮುಂದಕ್ಕೆ ಮೇಯರ್ ಆಗ್ಬೇಕಂತ ಇರ್ಕಂದವ್ರು ನೀವೇ ಹಿಂಗೆ ಬೇಜವಾಬ್ದಾರಿಯಿಂದ ಹೇಳ್ಬಿಟ್ರೆ ಜನತೆಗೆ ಏನ್ ಮಾಹಿತಿ ಕೊಡ್ತೀರಿ? ನೀವು ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳಿ, ಕ್ಲೀನ್ ಮಾಡಿ, ಸಹಕರಿಸಿ, ಬೆಂಗಳೂರು ಸುಂದರ ಮಾಡೋಣ, ಸ್ವಚ್ಛ ಮಾಡೋಣ, ತ್ಯಾಜ್ಯ ಮುಕ್ತ ಮಾಡೋಣ ಅದನ್ನ ಹೇಳ್ಬೇಕಾಗಿದೆ. GP ಬರ್ತಾರಲ್ಲ ಕಲೆಕ್ಷನ್ಗೆ ಕೊಡಿ. ಅವ್ರ ನೋಟಿಫೈಡ್ ಸೈಟ್ಗಳಿದೆ ಕೆಲವು ಪ್ರದೇಶ, 25 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ನಾವು ತಗೊಂಡು ಹೋಗ್ಬೇಕು. ಲಾರಿಗಳಿಗೆ ಬೆಳಗ್ಗೆ ಹೊತ್ತು ಟ್ರಾಫಿಕ್ ರೂಲ್ಸ್, ಲಾರಿ ಓಡಾಡಂಗಿಲ್ಲ. ಹಿಂಗಾಗಿ ನಾವು ಇಷ್ಟೊಂದು ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಹಾಕ್ತಿದೀವಿ ಅಂತ ಹೇಳಿದ್ದಾರೆ ಹೊರತು ಈ ನೋಟಿಫೈಡ್ ಸೈಟ್ ಅನ್ನು ಎಲ್ಲಿದೆ ಅನ್ನೋದು ಹೇಳಿಲ್ಲ. ಕರೆಕ್ಟ್. ಅಷ್ಟೊತ್ತಿಗೆ ಒಂದು ಕಾಲ್ ಇದೆ, ನಾರಾಯಣಪ್ಪ ಅಂತ ಹೇಳಿ ಬಹುಶಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್. ನಮಸ್ತೆ ಮೇಡಮ್. ಇವಾಗ ಏನ್ ಕಾಂಗ್ರೆಸ್ ರೂಲ್ ಮಾಡ್ತಾ ಇದೆ ಇದು 100% ಕರೆಕ್ಟ್. ಯಾಕೆಂದ್ರೆ BDA ಸೈಟ್ಗಳು ಅಲಾಟ್ ಮಾಡಿಕೊಂಡ್ರೆ 20 ವರ್ಷದಿಂದ ಹಂಗೆ ಬಿದ್ದಾವೆ. ಯಾರು ಅದೆಲ್ಲ ಗಲೀಜ್ ಕ್ಲೀನ್ ಮಾಡೋರು? ಮತ್ತೆ ಅರ್ಕಾವತಿ ಲೇಔಟ್ ಅಲ್ಲಿ ಅಲ್ಲೊಂದ್ ಮನೆ ಇಲ್ಲೊಂದ್ ಮನೆ ಇದೆ. ಅದಕ್ಕೆ ಯಾರಿಗೆ ಫೈನ್ ಹಾಕೋದು ಸರ್? ಅಂದ್ರೆ ಸೈಟ್ ತಗೊಂಡವ್ರಗ ಅಥವಾ BDAಗೆನಾ? BDA ಅವ್ರ ಹತ್ರ ತಗೊಂಡಿರೋ ಸೈಟ್ಗಳೆಲ್ಲ ಖಾಲಿ ಹಂಗೆ ಬಿದ್ದಾವೆ. ಅವೆಲ್ಲ ಯಾರು ಕ್ಲೀನ್ ಮಾಡೋರು? ಪಕ್ಕದಾಗ ಮನೆ ಐತೆ, ಸುತ್ತು ಯಜ್ಞಗಳು ಇಲಿಗಳು ಬಂದು ಹಾಳು ಮಾಡ್ತಾವೆ, ಎಲ್ಲ ಕಸ ಕಡ್ಡಿ ತುಂಬಿಕೊಂಡು. ಇವಾಗ ಗೌರ್ಮೆಂಟ್ ಮಾಡ್ತಾ ಇರೋದು 100% ಕರೆಕ್ಟ್ ಆಗಿದೆ. BJP ವಕ್ತಾರರು ಮಾತಾಡ್ತಾ ಇದಾರೆ, ಇದು ಸರಿ ಇಲ್ಲ. ಆಯ್ತು ಸರ್, ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕಾಗಿ. ರೈಟ್ ಸರ್. ಪ್ರಸಾದ್ ಅಂತ ಹೇಳಿ ಮತ್ತೊಂದು ಕರೆ ಇದೆ ಬಹುಶಃ ಚಿಕ್ಕಬಾಣವರದಿಂದ. ನಮಸ್ಕಾರ ಪ್ರಸಾದ್ ಅವರೇ. ಮೇಡಮ್ ನಮಸ್ತೆ. ಹೇಳಿ ಸರ್. ಮೇಡಮ್, ಖಾಲಿ ಸೈಟ್ ಲಕ್ಷಗಟ್ಲೆ ಅವ್ರೆ ಅಂತ ಹೇಳ್ತಾ ಇದಾರೆ. ಏಕಾತ ಮಾಡ್ತಕ್ಕೆ ನಾವು ಪಂಚಾಯತ್ ಆಫೀಸ್ಗೆ ಹೋದ್ರೆ ನಾವು ಕಟ್ಟೋ ದುಡ್ಡಿಂದ ಕಮಿಷನ್ ಜಾಸ್ತಿ ಆಗ್ತಾ ಇದೆ. ಯಾರು ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಬರೇ ಯಾರು ಲೀಡರ್ ಕರ್ಕೊಂಬರ್ರಿ, ಅವ್ನ್ ಕರ್ಕೊಂಬರ್ರಿ. ನಾಳೆ ಬಂದು ಮೇಡಮ್ ಪಂಚಾಯತ್ ಚಿಕ್ಕಬಳ್ಳಾಪುರ ಪಂಚಾಯತ್ ಬಂದು ನಿಂತ್ಕೊಳ್ಳಿ ಸರ್ಕಾರದವರು. ಹೆಚ್ಚು ಕಡಿಮೆ ಒಂದು 60,000 ಜನ ದುಡ್ಡು ಕಟ್ತಾರೆ ಏಕಾತಾಗಿ. ಯಾರು ಕಟ್ಸೋದಕ್ಕೆ ರೆಡಿ ಇಲ್ಲ. ಸುಮ್ಮನೆ ಬರೀ ಅವನು ಬಿಲ್ ಕಲೆಕ್ಟರ್ ಅವನು 15,000 ಕೇಳ್ತಾನೆ, ಸಾಹೇಬ್ರಿಗೆ 20,000 ಅಂತೆ. ಸರಿ, ಎಲ್ಲಿಂದ ತಂದ್ಕೊಡೋ ದುಡ್ಡು ಇವ್ರಿಗೆ? ಸರಿ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ಅವ್ರಿಗೆ ಕಷ್ಟ ಗೊತ್ತಿಲ್ಲ. ಗಣೇಶ್ ಸರ್ ಕೇಳಿದ್ರೆ 100% ಸರಿ ಐತೆ ಸರ್. ಅವರು ಪಕ್ಷದ ಪ್ರತಿನಿಧಿಯಾಗಿ ಬಂದಿದ್ದಾರೆ, ಹಂಗಾಗಿ ಸರ್ಕಾರದ ನಿಯಮವನ್ನ ಅವ್ರು ಸಮರ್ಥಿಸ್ಕೊಳ್ಳೇಬೇಕು. ವೈಯಕ್ತಿಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡೋದು ಬೇಡ. ಬಟ್ ಎನಿವೆ, ನೀವು ಹೇಳ್ದಂಗೆ ಖಾತೆ ವಿಚಾರದಲ್ಲೇನೆ ಇಷ್ಟೊಂದು ಪ್ರಾಬ್ಲಮ್ ಇದೆ. ಮನೆ ಕಟ್ಟೋದು ಯಾವಾಗ, ಮನೆ ಕಟ್ಟದೆ ಹೋದ್ರೆ ಜಪ್ತಿ ಅನ್ನೋದು ಎಲ್ಲಿ ಹೋಯ್ತು ಇದು ಅಂತ ಹೇಳಿ. ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕೆ ಪ್ರದೀಪ್ ಅವರೇ. ಈ ಕಾಂಪೌಂಡ್ ವಿಚಾರಕ್ಕೇನೆ ಬಹಳ ಆಶ್ಚರ್ಯ ಆಯ್ತಪ್ಪ. ಕೃಷ್ಣ ಬೈರೇಗೌಡರು ಏನ್ ಹೇಳ್ತಾರೆ, ನೀವು ಕಾಂಪೌಂಡ್ ಕಟ್ಸ್ಬಿಟ್ರೆ ನಮ್ JCB ಒಳಗೆ ಹೋಗೋಕೆ ಕಷ್ಟ ಆಗುತ್ತೆ, ನಾವು ಕಾಂಪೌಂಡ್ ಅನ್ನು ಹೊಡಿಬೇಕಾಗುತ್ತೆ, ಹಿಂಗಾಗಿ ನಾವು 1,000 ರೂಪಾಯಿ ಎಕ್ಸ್ಟ್ರಾ ಹಾಕ್ತೀವಿ ಅಂತ ಹೇಳಿ. ಸರ್, ಕಾಂಪೌಂಡ್ ಒಡೆದ ಮೇಲೆ ಅದನ್ನ ಮತ್ತೆ ಕಟ್ಸ್ಕೊಳಕ್ ದುಡ್ಡು ಕೊಡ್ಬೇಕಾಗಿರೋದು ಯಾರು? ಅವ್ರೇನೆ ಕೊಡ್ಬೇಕು. ಅಂದ್ರೆ ಕಾಂಪೌಂಡ್ ಹಾಕ್ಲಿಲ್ಲ ಅಂದ್ರೂ ದಂಡ ಇದೆಯಂತೆ ಸರ್. ಕಾಂಪೌಂಡ್ ಹಾಕಿದ್ರು ದಂಡ, ಹಾಕ್ತಿ ಹೋದ್ರು ದಂಡ. ಕ್ಲೀನ್ ಮಾಡೋದು ದಂಡ ಇಲ್ಲ, ಕ್ಲೀನ್ ಮಾಡ್ಕೋಬೇಕಿದೆ. ನೋಡ್ರಿ, ಕಾಂಪೌಂಡ್ ಹಾಕೋದೇನಕ್ಕೆ? ಕಸ ಹಾಕ್ಬಾರ್ದು. ನಾವು ಹಾಕಿದೀವಲ್ಲ, ಕಾಂಪೌಂಡ್ ಹಾಕೊಂಡ್ಮೇಲೆ ನೀವು ಅವನ್ನ ಯಾರೋ ತಂದು ಹಾಕ್ಬಿಟ್ರೋ ಶಿಕ್ಷೆಗೆ, ಯಾರೋ ಬೇರೆ ತಂದು ಹಾಕಿರ್ತಾರೆ, ಅದಕ್ಕೆ ನೀವು ಹೊಡೆದಿರೋ ಕಾಂಪೌಂಡ್ ಅನ್ನ ಅದಕ್ಕೂ ದುಡ್ಡು ಕಟ್ಟಿ ಕಟ್ಟಿಸ್ಕೊಳಕ್ಕೂ ದುಡ್ಡು ಕಟ್ಟಿ. ಯಾವ ಸರಿ? ಕ್ಲೀನ್ ಮಾಡ್ಕೋಬೇಕು. ಇದು ನ್ಯಾಯ ಅಲ್ಲ. ಇಲ್ಲಿ ಕೇಳಿ, ನಾನು ಅವಾಗ್ಲೇ ಹೇಳಿದೆ, ನಾನು ಸರಿಪಡಿಸ್ತೀನಿ, ಇವತ್ತಾಯ್ತು, ಇವತ್ತು ಕಸ ಕ್ಲೀನ್ ಮಾಡ್ತೀನಿ, ನಾಳೆ ಬೆಳಿಗ್ಗೆ ಯಾರು ತಂದು ಹಾಕ್ತೀನಿ, ಅದಕ್ಕೇನಿದೆ ನಿಯಮ?
ಯಾರು ಕಾಪಾಡೋರು? ಎಲ್ಲ correct. ಇಲ್ಲಿ ಕೇಳಿಸ್ಕೊಳ್ಳಿ, ಇವ್ರ ಮನೆ ಕಸ ಅಂತ ಗೊತ್ತಾಗಲ್ಲ. ಇವತ್ತು ಕೇಳಿ, ಸರಿಯಾದ ರೀತಿ ನಿರ್ವಹಣೆ, ಕಸ ನಿರ್ವಹಣೆ ಆಗದೆ ಇರತಕ್ಕಂಥದ್ದು, ತ್ಯಾಜ್ಯ ನಿರ್ವಹಣೆ ಆಗದೆ ಇರೋ ಲೋಪವನ್ನ ನೀವು ಸೈಟ್ ಮೇಲೆ ಶಿಫ್ಟ್ ಮಾಡಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಸರಿಯಾದ ರೀತಿ ಕಸ ವಿಂಗಡಣೆ ಆಗ್ಬಿಟ್ರೆ ಈ ಸಮಸ್ಯೆನೇ ಬರಲ್ಲ. ಮೊದಲನೇ ಪಾಯಿಂಟ್ ವೆಹಿಕಲ್ಸ್ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು, ನೀವು ಹೇಳಿದ್ರಲ್ಲ ಹಸಿ ಕಸ ಒಣ ಕಸ ಹೇಳಿದ್ರಲ್ಲ, ಒಣ ಕಸದ ಡೈಲಿ ಬರ್ತಾನೆ, ಹಸಿ ಕಸ 3 ದಿವಸಕ್ಕೆ ಒಂದ್ಸರಿ ಬರ್ತಾನೆ. ಆ 3 ದಿವಸ ಅವ್ರು ಇಟ್ಕೊಳಕ್ ಆಗಲ್ಲ. ಒಂದ್ ಸಮಸ್ಯೆನ ಬಂದ್ರೆ ಎರಡೂ ಒಂದ್ರಲ್ಲೇ ಬರ್ತಾರೆ, ಅದು ಬೇರೆ ತರ ಸಮಸ್ಯೆ. ಒಂದಾಯ್ತಾ? ಇರಿ ವೆರಿ ಇಂಪಾರ್ಟೆಂಟ್. ರೋಡ್ ವೆಂಡರ್ಸ್ ನೀವು ಎಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ರಿ? ರೋಡ್ ವೆಂಡರ್ಸ್ ಇರ್ತಕ್ಕಂಥ ಹೋಟೆಲ್ಸ್ ಇರ್ಬೋದು, ಪಾನಿಪುರಿ ಅಂಗಡಿ ಇರ್ಬೋದು, ಕಬ್ಬನ್ ಜ್ಯೂಸ್ ಇರ್ಬೋದು, ಇವ್ರೆಲ್ಲ ತಗೊಂಡು ಎಲ್ಲಿ ಕಲೆಕ್ಷನ್ ಮಾಡ್ತಿದ್ರೆ ಹೇಳಿ? ನೀವು ಅರ್ಲಿ ಮನೆಗೆ ಹೋಗ್ತೀರಾ, ಅರ್ಲಿ ಮನೆಗೆ ಅವ್ನು ಓಪನ್ ಮಾಡಿರೋದಿಲ್ಲ, ಅವ್ನು ಲೇಟಾಗಿ ಓಪನ್ ಮಾಡ್ತಾನೆ. ಅವ್ರು ಎಲ್ಲಿ ಡಿಸ್ಪೋಸ್ ಮಾಡದೆ ನೈಟ್ ಖಾಲಿ ಸೈಟ್ಗೆ ಡಿಸ್ಪೋಸ್ ಮಾಡಿದ್ರೆ ಅವರೇ 90% ರೋಡ್ ವೆಂಡರ್ಸ್ ಡಿಸ್ಪೋಸ್ ಮಾಡದೆ ನೈಟ್ ಅವ್ರು ಖಾಲಿ ಸೈಟ್ ಹಾಕೋದು. ಅವ್ರಿಗೆ ನೀವು ನಿಯಮವನ್ನ ರೂಪಿಸಿ ಕಾನೂನು ತೆಗೆದುಕೊಂಡು ಬನ್ನಿ. ರೋಡ್ ವೆಂಡರ್ಸ್ ಕೂಡ ಈಗ ಎಲ್ಲ ಕಡೆ ಕಲೆಕ್ಷನ್ ಪಾಯಿಂಟ್ ಕೊಡಬೇಕಾಗುತ್ತೆ. ಯಾರು ಕಸ ಹಾಕ್ತಾರೋ ಅವ್ರಿಗೆ ಪೆನಾಲ್ಟಿ ಹಾಕಿ. ಕಾರಣಕ್ಕೆ ನೀವು ಪೆನಾಲ್ಟಿ ಹಾಕಿದ್ರೆ ಯಾರು ಕಸ ಹಾಕ್ತಾ ಇದಾರೋ ಅವ್ರಿಗೆ ಹಾಕಿ. ನೈಟ್ ಸರ್, ಈಗ ಅವನು ನೈಟ್ ಡಿಸ್ಪೋಸ್ ಮಾಡ್ಬಿಟ್ಟು ಹೋಯ್ತಾನೆ, ಈ ಓನರ್ ಎಲ್ಲೋ ಕೂತಿರ್ತಾರೆ, ಅವ್ನು ಹೆಂಗ್ ಸರ್ ಸಮಸ್ಯೆ, ಅವ್ನು ಹೆಂಗ್ ಸರ್ ಇದನ್ನ ಕಟ್ಟಬೇಕು, ಅವ್ನು ಯಾಕೆ ಸರ್ ಕಟ್ಟಬೇಕು? ಆತರ ಇದಿಲ್ಲ, ಕೇಳಿಸ್ಕೊಳ್ಳಿ. ಅದಕ್ಕೆ ನೀವು ಸೈಟ್ ಕೊಡ್ತಾರೆ, ಕೊಡ್ತಾರೆ, ಈ ತರ ಯಾರೋ ಬಂದು ಆಗ್ತಾ ಇದಾರೆ ಅಂತ, ರೆಸ್ಪಾನ್ಸ್ ಆಗ್ತಾ ಇದೆ ಅಂತ, ಹೊಣೆಗಾರಿಕೆ ಅವ್ರು ಇರ್ತದೆ. ಸರ್, ಮನೆಗಳ ಕಲೆಕ್ಷನ್ ಮಾಡ್ತಾ ಇದ್ರಲ್ಲ ವೆಹಿಕಲ್, ರೋಡ್ ವೆಂಡರ್ಸ್ ಇಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ರಿ ಹೇಳಿ, ಕಸನ ಎಲ್ಲಿ ಕಲೆಕ್ಷನ್ ಮಾಡಿ, ಅವ್ರು ಎಲ್ಲಿ ಡಿಸ್ಪೋಸ್ ಮಾಡಿದ್ರೆ ಅದಕ್ಕೆ ನೀವು ಎಲ್ಲಿ ತೋರಿಸ್ಬಿಡಿ ಅವ್ರಿಗೆ. ಇಲ್ಲ, ಅವರು ಕಲೆಕ್ಷನ್ ಮಾಡ್ತಾ ಕೇಳಿ, ಕಸ ಸಂಗ್ರಹಣಾ ಜಾಗಕ್ಕೆ ಹೋಗಿ ಕೊಡ್ಬೇಕಾಗತ್ತೆ. ಇಲ್ಲ ಕೇಳಿ, ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದ ಇನಾಗ್ರೇಷನ್ ಟೈಮ್ ಅಲ್ಲಿ ಇದ್ದು, ನಾನು ಸ್ವಲ್ಪ ಫುಲ್ ಸ್ಕ್ರೀನ್ ತಗೊಳ್ಬೋದಾ ಅಂತ ಹೇಳಿ ಆ ದೃಶ್ಯಗಳನ್ನ, ಡಿ.ಕೆ. ಶಿವಕುಮಾರ್ ಅವರಿದ್ರು, ಕೃಷ್ಣ ಬೈರೇಗೌಡರು ಇದ್ರು, ಅದ್ರ ಜೊತೆಯಲ್ಲಿ ಶೋಭಾ ಮೇಡಮ್ ತೆಂಗಿನಕಾಯಿ ಹೊಡೆದ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಎಕ್ಸಾಕ್ಟ್ಲಿ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಗಣೇಶ್ ಸರ್, ಪೊಲಿಟಿಕಲಿ ಆರ್ಗ್ಯೂ ಮಾಡೋದು, ಆಡಳಿತಾರೂಢ ಪಕ್ಷವನ್ನ ನೀವು ತರಾಟೆಗೆ ತೆಗೆದುಕೊಳ್ಳೋದು ಎಲ್ಲ ಸರಿಯೇ. ಹಿಂಗೆ ಕೇಂದ್ರ ಸಚಿವೆ ಆಗಿರ್ತಕ್ಕಂಥ ಮೇಡಮ್ ಒಬ್ರು ಇಂಥ ಕಾರ್ಯಕ್ರಮಕ್ಕೆ ಹೋಗ್ಲಿ ಸರ್, ಒಳ್ಳೇದೇ. ಎಲ್ಲ ಪಕ್ಷದವರು ಕೂಡ ಪಕ್ಷಾತೀತವಾಗಿ ಬೆಂಗಳೂರನ್ನು ಸ್ವಚ್ಛ ಮಾಡಬೇಕು ಅಂತಿರೋದ್ರಲ್ಲಿ ಅವ್ರು ಭಾಗಿಯಾಗಿದ್ದು ವೆರಿ ವೆಲ್ಕಮಿಂಗ್. ಬಟ್ ನೀವು ಇಷ್ಟೊತ್ತವರೆಗೂ ಏನು ಆರ್ಗ್ಯೂ ಮಾಡ್ತಿದ್ರಲ್ಲ, ಇದು ನಾಗರಿಕರ ಮೇಲೆ ಹೊರೆ, ನಾಗರಿಕರಿಗೆ ಬರೆ, ಸೈಟ್ ಇರೋರ ಮೇಲೆ ನೀವು ಪ್ರೆಷರ್ ಮಾಡ್ತಿದ್ದೀರಿ, ಇದು ಅನ್ಸೈಂಟಿಫಿಕ್. ಅವ್ರಿಗೆ ಗೊತ್ತಿರಲಿಲ್ವಾ? ಅವ್ರು ಅಲ್ಲಿ ಹೋಗೋಕೆ ಮುಂಚೆ ಪಕ್ಷದಿಂದ ಯಾರು ಅವರಿಗೆ ಫೀಡ್ಬ್ಯಾಕ್ ಕೊಟ್ಟಿರಲಿಲ್ವಾ? ನೀವು ಆರಂಭದಿಂದನೂ ಒಂದು ನಾಗರಿಕ ಪ್ರಜ್ಞೆ, ಸಾಮಾಜಿಕ ಕಳಕಳಿ, ಒಂದು ನಗರದ ಸೌಂದರ್ಯ ಬಾಳ್ಕೊಳ್ಳಬೇಕಾದ್ದು ನಾವು ಎಲ್ಲರದ್ದು ಜವಾಬ್ದಾರಿ ಇದೆ. ಒಂದು ರಾಜಕೀಯ ಕಾಂಗ್ರೆಸ್ಸು, BJP, JDS ಆ ಏರಿಯಾ ಈ ಏರಿಯಾ ಅಂತ ನಾನು ಹೇಳಲ್ಲ ಮೇಡಮ್. ನಾನು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು, ಬಿಡದಿಯಲ್ಲೂ ಕೂಡ ಒಂದು ಈಗಾಗಲೇ ನಮ್ಮದು ಇನ್ಸಿನೇಟರ್ ಇದೆ, ಆಮೇಲೆ ನಮ್ಮದು ಕಣ್ಣೂರು ಅಂತಿದೆ, ಕನ್ನಳ್ಳಿ ಅಂತಿದೆ, ದೊಡ್ಡ ನಾಗಮಂಗಲ ಅಂತಿದೆ, ಮಂಡೂರು ಅಂತಿದೆ ಮೇಡಮ್. ಒಂದು 7-8 ಕಡೆ ಇದೆ ಮೇಡಮ್. ನಾನು ತಗೊಂಡೋಗಿ ಕಸ ಅಲ್ಲಿ ಹಾಕಿ ಬರ್ತಾರೆ. ಅದಕ್ಕೆ 39,000 ಕೋಟಿ ರೂಪಾಯಿಗಳನ್ನ ಮೊನ್ನೆ ಅದಕ್ಕೆ ಒಂದು ಇದು ಮಾಡಿದ್ರು, ಕಸ ಗುಡಿಸ್ಲಿಕ್ಕೆ ಅದಕ್ಕೊಂದು 600-700 ಕೋಟಿ ಇರಲ್ಲ ಮೇಡಮ್. ನಾನು ಪ್ರಶ್ನೆ ಬರ್ತೀನಿ, ನಿಮ್ಗೆ ಆರಂಭದಲ್ಲಿ ಒಂದು ಭಾಳ ಸ್ಪಷ್ಟವಾಗಿ ಹೇಳಿದೆ, ಕಸ ಯಾರಿಗೂ ಬೇಡ, ಮನೆಗೂ ಬೇಡ, ಮಂದಿರಕ್ಕೂ ಬೇಡ, ಮನಸ್ಸಿಗೂ ಬೇಡ, ಮಠಕ್ಕೂ ಬೇಡ, ಮಶಾಣಕ್ಕೂ ಬೇಡ. ಮಶಾಣದಲ್ಲಿ ಏನೋ ಇಲ್ಲಿ ತಂದು ಉಣ್ಬೇಕು, ಇಲ್ಲಿ ತಂದು ಸುಡಬೇಕು, ಹಂಗೂ ಬರುತ್ತೆ ಮೇಡಮ್. ನೀವು ಇವತ್ತಿನ ಮುಂದಿನ 10 ವರ್ಷಕ್ಕೆ 20 ವರ್ಷಕ್ಕೆ ಬೆಂಗಳೂರು ತುಂಬ ಬೆಳೀತಾ ಇದೆ. ಬೆಂಗಳೂರು ನೀವು ಬೆಳೆಸ್ತಿದ್ರಲ್ಲ, ಬೆಳೀತಾ ಇದೆ. ಬೆಳೀತಿರೋ ನಗರಕ್ಕೆ ಮುಂದಕ್ಕೆ ಕಸದ ಸಮಸ್ಯೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಅಲ್ಲಿಂದ ನಿಮಗೆ ನಗರದಾದ್ಯಂತ ಅವ್ರು ಹೇಳಿದ್ರಲ್ಲ, ಪ್ಲೇಗೋ, ಆಳು ಮೂಳು, ಇದ್ರ ಜೊತೆಯಲ್ಲಿ ಮೇಡಮ್ ಗಲ್ಲಿಗೆ ಇವತ್ತು ನಾನ್ ವೆಜ್ ಅಂಗಡಿಗಳು ಓಪನ್ ಆಗ್ತಾ ಇದೆ, ಕೋಳಿ ಅಂಗಡಿ, ಅದು ಇದು ಮೇಡಮ್. ಅವರೆಲ್ಲ ತಂದು ಬೀದಿಯಲ್ಲೇ ಹಾಕ್ತಾವ್ರೆ ಮೇಡಮ್. ನಾನು ಚಾಮರಾಜಪೇಟೆಲ್ಲೇ ಹೇಳ್ತೀನಿ ಮೇಡಮ್, ಅವೆಲ್ಲ ಮೇಡಮ್ ಅದನ್ನೆಲ್ಲ ಯಾರು ತೆಗಿಬೇಕು, ಎಲ್ಲಿ ಹಾಕ್ತಾ ಇದ್ರು? ಆಮೇಲೆ ಇನ್ಸಿನೇಟರ್, ಹಾಸ್ಪಿಟ್ಲ್ ವೇಸ್ಟು ಎಲ್ಲಿ ಹಾಕ್ತಾ ಇದ್ದೀರಪ್ಪ? ನೀವು ತಗೊಂಬನ್ನಿ, ಜಾಗೃತಿಗೊಳಿಸಿ, ನಾವು ನಿಮ್ಮ ಕೈಲಿ ಜೋಡಿಸ್ತೀವಿ. ಏಕಾಏಕಿ ಹಿಂಗೆ ದೊಣ್ಣೆ ತಗೊಂಡು ಹೊಡೆದು ದಬ್ಬಾಳಿಕೆ ಮಾಡಿದ್ರೆ ನೀವು ಕೆಟ್ಟವರಾಗ್ತೀರಿ. ನೀವೆಲ್ಲ ಒಂದು ವರ್ಷ ಇರ್ತೀರಿ, ನೀವು ಒಂದು ವರ್ಷ ಇರ್ತೀರಿ, ಒಂದು ವರ್ಷ ತಗೊಂಡ್ಬನ್ರಿ.
ಪಕ್ಷದ ಮಾಡ್ತಾರೆ, ನೇತೃತ್ವದ ಯಾವ್ದೋ ತರ ಸರ್ಕಾರ ಕೂಡ ಎಲ್ರಿಗೂ ಇತ್ತು ನಟರಾಜ್ ಹಾಕಲ್ಲ ಗೌಡ್ರೆ. ತರ. ಬಂದೆ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ನೀವು ಬಿಟ್ರಪ್ಪ, ಕಸ ನೀವು ಸೈಟಲ್ ಆದ್ರೂ ಹಾಕೊಳ್ಳಿ, ರೋಡಲ್ಲಿ ಯಾರೋ ಹಾಕೊಳ್ಳಿ, ಎಲ್ಲಾರು ಹಾಕೊಳ್ಳಿ, ಬಿಟ್ಬಿಟ್ರಿ ನೀವು. ಇವಾಗ ಕಾಂಗ್ರೆಸ್ ಸರ್ಕಾರ ಅದನ್ನ ತಿದ್ದೋಕ್ ಹೊರಟಿದೆ, ಬೆಂಗಳೂರನ್ನ ಬ್ಯೂಟಿಫೈ ಮಾಡ್ಲಿಕ್ಕೆ ಹೊರಟಿದೆ, ಬ್ರಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟಿದೆ. ತಪ್ಪೇನು? ಇನ್ನೆಷ್ಟು ವರ್ಷ ಸರ್ ದಂಡನ ಪಕ್ಕದಲ್ಲಿ ಇಟ್ಬಿಟ್ಟು ನಾವು ಧಾರಾಳವಾಗಿ ಅವಕಾಶ ಕೊಡೋದು? ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ಗೌರವಿಸ್ತಾ ಇದ್ದೀನಿ ಮೇಡಮ್. ಮಾನ್ಯ DK ಶಿವಕುಮಾರ್ ಅವರ ಹಿಂದೆ ತಗೊಂಡಂತ ನೀತಿಗಳನ್ನು ನಾನು ಐ ರೆಸ್ಪೆಕ್ಟ್. ಯಾಕಂದ್ರೆ ಬೆಂಗಳೂರಿಗೆ ಏನೋ ಮಾಡಬೇಕು ಅನ್ನೋ ಕಳಕಳಿ ಗೌರವಿಸ್ತೀನಿ ಮೇಡಮ್. ಅವ್ರು ಹೋಗಿದ ತಕ್ಷಣ ಅವಾಗ 3 ವರ್ಷದಲ್ಲಿ ಏನು ಇಲ್ಲದೆ ಸಿದ್ದರಾಮಯ್ಯನವ್ರ ಸರ್ಕಾರ ನೆಮ್ಮದಿಯಾಗಿದ್ದ ಸರ್ಕಾರ, ಇವರು ಬಂದ ಮೇಲೆ ಬೆಂಕಿಯಲ್ಲಿ ಉಳಿಸ್ತಾವ್ರಲ್ಲ ಮೇಡಮ್. ಅದನ್ನು ಕೂಡ ನಿಮಗೆ ತನ್ನ ಕಂದಾಯ ಟ್ಯಾಕ್ಸ್ ಹಾಕ್ಬಿಟ್ಟು ಫೈನ್ ಹಾಕ್ಬಿಟ್ಟು ನಿಮ್ಗೆ ರಸೀದಿ ಕೊಡಲ್ಲ, ನಿಮಗೆ ಕಂದಾಯ ಅಕೌಂಟ್ಗೆ ಹಾಕ್ತೀವಿ, ನಿಮ್ಗೆ ಕಂದಾಯದ ರಸೀದಿ ಇಲ್ಲ ಮೇಡಮ್. ಗಣೇಶ್ ಅವರೇ ಉದ್ದೇಶ ಕೊಡ್ತೀನಿ ಅಂತಂದ್ರೆ ಸಚಿವರು ಏನ್ ಮಾತಾಡ್ತೀರಿ ನಟರಾಜ್ ಗೌಡ್ರೆ? ಇಲ್ಲಿ ಒಂದು ಗಾದೆ, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ. ಹಂಗೆ ಧನಂಜಯ್ ಸರ್, ಪ್ರಶ್ನೆ ಏನು ಅಂತಂದ್ರೆ ಬೇಸಿಕಲಿ ನೋಡಿ, ಈಗ ಈ ಕಾಂಪೌಂಡ್ ವಿಚಾರಕ್ಕೇನೆ ಬರೋಣ. JCB ಬರುತ್ತೆ, ನಾವು ಕಾಂಪೌಂಡ್ ಒಳಗೆ ಹೋಗಕ್ ಆದ್ರೆ ನಾವು ಕಾಂಪೌಂಡ್ ಒಡೆಯೋದಿಲ್ಲ, ಹೋಗಕ್ ಆಗ್ಲಿಲ್ಲ ಅಂದ್ರೆ ಕಾಂಪೌಂಡ್ ಹೊಡಿತೀವಿ ಪ್ಲಸ್ 1,000 ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರ್, ಯಾವುದೇ ನಿಯಮ ತಂದ್ರೆ ಒಳ್ಳೇದಕ್ಕೇನೆ, ನಿಯಮ ತಂದ್ರೆ ಅದು ವಸೂಲಿಗೆ ಇನ್ನೊಂದು ಕ್ರಮ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಟೋಯಿಂಗ್, ಹೌದು ಕಣ್ಣಲ್ಲಿ ಪಾರ್ಕಿಂಗ್ ಮಾಡಿದವ್ರನ್ನ ಟೋ ಮಾಡಿಸ್ತೀವಿ ಅಂತ ಹೇಳಿದ್ರು ಸರ್. ಟೋಯಿಂಗ್ ಅಲ್ಲಿ ಯಾವ್ಯಾವ ರೀತಿಯ ವಸೂಲಿ, ಕಾಂಗ್ರೆಸ್ ಸರ್ಕಾರ ಇರ್ತಾ ಅಂತ ಮಾತ್ರ ನಾನು ಹೇಳ್ತಿಲ್ಲ ಸರ್, ಯಾವ್ಯಾವ ರೀತಿ ವಸೂಲಿ ಆಯ್ತು ಅದಕ್ಕೆ ದಾರಿ ಮಾಡ್ಕೊಡ್ತು ಅನ್ನೋದನ್ನ ನಾವು ಕಣ್ಣಾರೆ ಕಂಡಿದ್ವಿ. ಇದು ಮತ್ತೊಂದು ವಸೂಲಿಗೆ ಅವಕಾಶ ಆಗಬಾರ್ದು ಸರ್. ಯಾರೋ ಪಕ್ಕದವ್ರ ಸೈಟ್ ನೋಡ್ತಂದ್ರೆ ಗೊತ್ತಿಲ್ಲ, ನನ್ನ ಬೇಸಿಕ್ ಪ್ರಶ್ನೆ ಅಷ್ಟೇ ಸರ್, ವಸೂಲಿಗೆ ಅವಕಾಶ ಆಗಬಾರ್ದು ಅಲ್ಲ. ಈಗ ಕಾನೂನುಗಳನ್ನ ಮಾಡ್ತಾ ಇರೋದೇ ವಸೂಲಿ ದಂಧೆಗ ಅನ್ನುವಂತ ಒಂದು ಪ್ರಶ್ನೆ ಬರ್ತಾ ಇದೆ. ಯಾಕೆ ಅಂತ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಮೇಡಮ್. ಈಗ ಕಸದ ವಿಚಾರ ಹೇಳಿದ್ರಿ, ನೀವು 2-3 ವರ್ಷದ ಮುಂಚೆ ನಮ್ಮ ಟ್ರಾಫಿಕ್ ಕಮಿಷನರ್ ಸಲೀಂ ಸರ್ ಇದ್ದಾಗ ಒಂದು ಆದೇಶ ಮಾಡಿದ್ರು, ಏನು ಫುಟ್ಪಾತ್ ಮೇಲೆ ಓಡಾಡೋರ್ ಮೇಲೆ ನಾವು FIR ಹಾಕ್ಬಿಡ್ತೀವಿ, ಫುಟ್ಪಾತ್ ಮೇಲೆ ವೆಹಿಕಲ್ ಹೋದ್ರೆ FIR ಹಾಕ್ತಿವಿ, ಫುಟ್ಬಾಲ್ ಬ್ಲಾಕರ್ಸ್ ಗೆ FIR ಹಾಕ್ತಿವಿ, ಅದಾದ್ಮೇಲೆ ರೋಡ್ ಸೈಡ್ ಅಲ್ಲಿ ಇಲ್ಲಿರೋರಿಗೆ ನಾವು FIR ಹಾಕ್ತಿವಿ ಅಂತ ಒಂದು ಆದೇಶ ಕೊಟ್ರು. ಆದ್ರೆ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರು? ಇದುವರೆಗೂ ಎಷ್ಟು FIR ಗಳಾಗಿದಾವೆ? ಫುಟ್ಪಾತ್ ಮೇಲೆ ಹೋಗೋರ್ ಮೇಲೆ ಏನಾದ್ರು FIR ಗಳು ಹಾಕಿಲ್ಲ ವೆಹಿಕಲ್ ಗಳ ಮೇಲೆ. ಅದಾದ್ಮೇಲೆ ಈಗ ಕಸದ ಬಗ್ಗೆ ಬಂದ್ರೆ, ಕಸ ಜನರೇಟ್ ಯಾರು ಮಾಡ್ತಿದ್ದಾರೆ? ಈಗ ಸೈಟ್ ಓನರ್ ಗಳು ಮಾಡ್ತಿದಾರೆ, ಅವ್ರ ಲ್ಯಾಂಡ್ ಅಲ್ಲಿ ಅವ್ರ ಸೈಟ್ ಅಲ್ಲಿ ಅವರೇ ಕಸ ಯಾರು ಹಾಕೋಣಲ್ಲಮ್ಮ. ಈ ಯಾರು ಸಹ ಅವ್ರ ಮನೆ ಅವ್ರ ಕಸ ಹಾಕೋಣಲ್ಲ, ಯಾರೋ ಬೇರೆಯವ್ರು ಬಂದು ಹಾಕಿರ್ತಾರೆ. ಆ ಯಾರು ಬಂದು ಹಾಕಿರ್ತಾರೋ ಅವರಿಗೆ ಪೆನಾಲ್ಟಿ ಹಾಕಿ ನೀವು. ಮತ್ತೆ ಇನ್ನೊಂದು, ಬರೀ ಗಲ್ಲಿಗಳಲ್ಲಿ ಇವತ್ತು ಬೆಂಗಳೂರಿನಲ್ಲಿ ವಿಜುವಲ್ ಪೊಲ್ಯೂಷನ್ಗಳು ಜಾಸ್ತಿ ಆಗ್ತಾ ಇದೆ, ಅದರಿಂದ ಇದು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಯಾರದೇ ಆದ್ರೂ ಬ್ಯಾನರ್ಗಳು ನೀವು ನೋಡ್ಬೇಕು, ಯಾರ್ದೋ ಒಬ್ಬ ರಾಜಕಾರಣಿ ವ್ಯಕ್ತಿ ಬರ್ತ್ಡೇ ಇತ್ತೋ ಅಥವಾ ಆನಿವರ್ಸರಿ ಇತ್ತೋ ಅಥವಾ ಇನ್ಯಾರೋ ಬರ್ತಿದ್ದಾರೆ ಅಂದ್ರೆ ಇಡೀ ರೋಡ್ ಫುಲ್ಲು ಗಲೀಜೆ. ಆ ಗಲೀಜ್ಗಳನ್ನ ತಗೊಂಡೋಗಿ ಇವ್ರು ಎಲ್ಲ ಹಾಕ್ತಾರೆ. ಇವತ್ತು ಕನಕಪುರ ರೋಡಲ್ಲಿ ನೀವು ಬನ್ನಿ, ನಾವು ತೋರಿಸ್ತೀವಿ, ಇಡೀ ಪೊಲೀಸ್ ಸ್ಟೇಷನ್ ಎದುರುಗಡೆ ಕಟ್ಔಟ್ಗಳು ನೋಡ್ಬೇಕು, ಟ್ರಾಫಿಕ್ ಬ್ಲಾಕ್ ಅನ್ನ ಮಾಡಿ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇದ್ರು ಸಹ ಏನೇ ಆಕ್ಷನ್ ಇಲ್ಲ. ಅವ್ರು ಇನ್ಫಾರ್ಮ್ ಮಾಡಿದ್ರು. ಅಂತ ವಿಚಾರದಲ್ಲಿ ಕಸ ಮಾಡಿದವರಿಗೆ ನೀವು ಪೆನಾಲ್ಟಿ ಹಾಕಿ, ಆದ್ರೆ ಸೈಟ್ ಓನರ್ಸ್ ಗಲ್ಲ ಅನ್ನೋದೇ ನಾವು ಮನೆ ಗ್ರಾಹಕರು. ನಟರಾಜ್ ಗೌಡ್ರೆ, ಒಂದು ಕ್ಲೀಶೆ ಆರೋಪ ಬನ್ನಿ ರಾಘವೇಂದ್ರ ಸರ್, ಕ್ಲೀಶೆ ಆರೋಪ ಏನು ಅಂತಂದ್ರೆ ಸರ್ಕಾರದ ಖಜಾನೆ ಖಾಲಿ ಆಗ್ಬಿಟ್ಟಿದೆ ಬಿಕಾಸ್ ಆಫ್ ಗ್ಯಾರಂಟಿ. ವಿರೋಧ ಪಕ್ಷಗಳು ಹೇಳೋದು ಖಜಾನೆ ಖಾಲಿ ಆಗಿರೋದಕ್ಕೆ ಎಲ್ಲೆಲ್ಲಿಂದ ದುಡ್ಡು ಮಾಡ್ಲಿಕ್ಕೆ ಸಾಧ್ಯನೋ ಎಲ್ಲಾ ಕಡೆಯಿಂದ ದುಡ್ಡು ಮಾಡೋಣ, ಸೈಟಲ್ ಕಸ ಕಂಡ್ರೆ ಅದ್ರ ಮೇಲೂ ಕೂಡ ಟ್ಯಾಕ್ಸ್ ಅಥವಾ ದಂಡ ಹಾಕ್ಬಿಟ್ಟು ಅಲ್ಲೂ ದುಡ್ಡು ಮಾಡೋಣ ಅನ್ನೋ ಹಂತಕ್ಕೆ ಸರ್ಕಾರ ಹೋಗಿದೆ ಅನ್ನೋದು ಸರ್. ಮನೆ ಮುಂದೆ ಕಾರ್ ನಿಲ್ಸಿದ್ರು, ಬೈಕ್ ನಿಲ್ಸಿದ್ರು ನಾವು ದುಡ್ಡು ವಸೂಲಿ ಮಾಡ್ತೀವಿ. ಈಗ ನೋಡಿ, ಈಗ ಅಡ್ಡಾದಿಡ್ಡಿಯಾಗಿ ವಾಹನಗಳು ನಿಲ್ಲಬಾರ್ದು. ಒಂದು ಅಡ್ಡಾದಿಡ್ಡಿಯಾಗಿ ವಾಹನಗಳು ನಿಲ್ಲಬಾರ್ದು. ಕೆಲವರು ತಮ್ಮ ಮನೆ 3 ವೆಹಿಕಲ್ಗಳನ್ನ 4 ವೆಹಿಕಲ್ನ ಅವರೇ ಮಾತ್ರ ಇಡೀ ರಸ್ತೆಯಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಅವಕಾಶ ಇಲ್ದಂಗೆ ಓಡಾಡಕ್ಕೂ ಕಂಜೆಸ್ಟ್ ಮಾಡಿ ಮಾಡೋದು ಆಗಬಾರ್ದು. ಅದನ್ನೇ ಅದಕ್ಕೆ ಮಾಡ್ತಾರೆ. ಎರಡನೇ ಭಾಗ ಅಂದ್ರೆ ಬೆಂಗಳೂರಿನಲ್ಲಿ ಸಾವಿರಾರು ವೆಹಿಕಲ್ಗಳು ಫುಟ್ಪಾತ್ ಮೇಲೆ ನಿಂತವೆ. ಅದನ್ನ ಇತ್ತಿಲ್ಲ 6 ತಿಂಗಳಿಂದ 8 ತಿಂಗಳಿಂದ 3 ತಿಂಗಳಿಂದ ಫುಟ್ಪಾತ್ ಮೇಲೆ ವೆಹಿಕಲ್ಗಳು ಅನಾಥ ವೆಹಿಕಲ್ಗಳು ಇದ್ದಾರೆ, ಅವನು ತೆಗಿಬೇಕು. ಕೇಳಪ್ಪ, ಆಮೇಲೆ ಯಾರು ಸ್ವಚ್ಛ ಬೆಂಗಳೂರು ಆಗಬೇಕಾದ್ರೆ ಈ ಕಸ ಎತ್ತಬೇಕಾದ್ರೆ
ಈಗ ಕಸ ಇದೆಯಲ್ಲ, ಈ ಕಸ ನಿರ್ಮೂಲನೆ ಆಗಬೇಕು, ಸ್ವಚ್ಛ ಬೆಂಗಳೂರು ಆಗಬೇಕು, ಕಸ ಮುಕ್ತ ಬೆಂಗಳೂರು ಆಗಬೇಕು, ಶೂನ್ಯ ಕಸದ ಬೆಂಗಳೂರು ಆಗಬೇಕು ಅಂತ ಇದು ಒಂದು ಅಭಿಲಾಷೆ ಅಷ್ಟೇ ಹೊರತು ಅದಕ್ಕಾಗಿ ಎಲ್ಲರ ಪಾಲ್ಗೊಳ್ಳುವಿಕೆ, ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ, ಸರ್ಕಾರದ ಪಾಲ್ಗೊಳ್ಳುವಿಕೆ ಬೇಕು ಅಂತ. ಆದ್ರೆ ಕೆಲವರು ಆಯ್ತು, ವೆರಿ ವೆಲ್ಕಮಿಂಗ್ ಏನು ಅಂತಂದ್ರೆ 69% ಜನಕ್ಕೆ ನಮ್ಮ ವೀಕ್ಷಕರ ಪೈಕಿ 69% ಜನಕ್ಕೆ ಅನಿಸ್ತಾ ಇದೆ ಈಗೇನ್ ಸರ್ಕಾರ ನಿಯಮ ತರ್ಲಿಕ್ಕೆ ಹೊರಟಿದೆಯಲ್ಲ ಅದು ಕರೆಕ್ಟ್ ಇದೆ ಅಂತ ಹೇಳಿ. ನಿಯಮ ಕರೆಕ್ಟೇ ಸರ್, ಅಂದ್ರೆ ಇದು ವಸೂಲಿಗೆ ಮತ್ತದೇ ಪ್ರಶ್ನೆ, ವಸೂಲಿ ಹಾದಿ ಆಗಬಾರ್ದು. ರಾಘವೇಂದ್ರ ಅವರು. ಮೇಡಮ್ ನಾನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಸೊ ಕೆಲವೊಂದು ನಿಯಮಗಳು ಮಾಡಿದಾಗ ಅದರಲ್ಲಿ ಗುಡ್ ಬ್ಯಾಡ್ ಎಲ್ಲಾನು ಇದ್ದೇ ಇರ್ತದೆ. ಸೊ ವಸೂಲಿಗೆ ಅವಕಾಶ ಮಾಡಕ್ ಕೊಡ್ಬಾರ್ದು ಅಂತ ಹೇಳಿದ್ರೆ ನಾವು ಜನಗಳೇ ಆದಂತ ನಾವುಗಳೇ ಕ್ಲೀನ್ ಮಾಡ್ಕೊಡ್ಬೇಕು. ಸರ್ಕಾರದ BBMP ಗೆ ನಾವೇಂತಿಗೆ GBAಗೆ 30,000 40,000 ಕೊಡ್ಬೇಕು ಒಂದು ಏನು 30-40 ಕ್ಲೀನ್ ಮಾಡ್ಕೊಳಕ್ಕೆ. 30-40 ಏನಂತ ಹೇಳಿದ್ರೆ ಕಾಂಪೌಂಡ್ ಗೋಡೆ ಇದ್ರೆ 13,000, ಕಾಂಪೌಂಡ್ ಗೋಡೆ ಇರುವ ಖಾಲಿ ನಿವೇಶನ ಇದ್ರೆ 14,000, ಸೊ ತ್ಯಾಜ್ಯ ಅವಶೇಷಗಳ ಸಾಗಾಣಿಕೆ ವೆಚ್ಚ 38,400. ಎಲ್ಲ ಸೇರಿಸಿದ್ರು 50,000 ಯಾಕೆ ಕೊಡ್ಬೇಕು ನಾವು? ನಾವೇ ಕ್ಲೀನ್ ಮಾಡ್ಕೊಳ್ಳೋಣ. ಡೆಸಿಗ್ನೇಟೆಡ್ ಏರಿಯಾ ಇಲ್ಲ, ಅದನ್ನು ಕೂಡ ಕೃಷ್ಣ ಬೈರೇಗೌಡರು ಮುಂದಿನ ಹಂತದಲ್ಲಿ ಅದನ್ನು ಹೇಳಿ ಎರಡು ಬಹಳ ಪ್ರಮುಖವಾದ ವಿಚಾರ ನಟರಾಜ್ ಕೂಡ ಒಪ್ಕೊಂಡ್ರು. ನನಗೆ ಚರ್ಚೆಗೆ ಸಮಯ ಆಗಿದ್ದಷ್ಟೇನೆ ಇಲ್ಲ, ಎಲ್ಲಿ ಹಾಕಬೇಕು ಅನ್ನೋದನ್ನ ತಿಳಿಸ್ಲಿ, ಹಾಕೋಕೆ ಸರ್ಕಾರದ ಕಡೆಯಿಂದ ಕೂಡ ಪ್ರೋತ್ಸಾಹನೆ, ದಂಡ ಅಲ್ಲ ಪ್ರೋತ್ಸಾಹನೆ ಸಿಗ್ಲಿ, ಸಹಕಾರ ಸಿಗ್ಲಿ. ಇದರ ಜೊತೆಗೆ ಈ ನಿಯಮ ನಾಗರಿಕರಿಗೆ ಬರೆ ಅನ್ನಿಸಬಾರ್ದು, ನಿಜವಾಗ್ಲೂ ನಗರವನ್ನ ಸ್ವಚ್ಛ ಮಾಡಲಿಕ್ಕೆ ಪ್ರೇರೇಪಿಸೋ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡೋ ಹಂತದಲ್ಲಿ ಸರ್ಕಾರ ಹೋಗ್ಲಿ ಅಂತ ಆಶಿಸ್ತಾ ನನಗೆ ಚರ್ಚೆಗೆ ಸಮಯ ಇದ್ದಷ್ಟೇ. ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH